ನಮಸ್ಕಾರ ಸರ್. ನಮಸ್ಕಾರ ಮಾಮ. ಒಂದು ರಿಕ್ವೆಸ್ಟ್ ಇತ್ತು ಮಾಮ. ಹೇಳಿ ರಾಮರಾಜ್. ಈ ಸಂಡೇ ಸ್ವಲ್ಪ ಸಮಯ ಮಾಡ್ಕೊಂಡು ಕ್ಲಾಸ್ ಆದ್ಮೇಲೆ ಭೂತ ಶುದ್ಧಿ ಬಗ್ಗೆ ಪ್ಲಸ್ ಅದು ಯಾವ ತರ ಮಾಡ್ಬೇಕು ಅಂತ ಒಂದು ಹೇಳಕ್ಕಾಗುತ್ತಾ ಅಂತ. ನೀವ್ ಯಾವಾಗ್ಲಾದ್ರು ಬನ್ನಿ. ಆಯ್ತು. ಆಫ್ಟರ್ 11 ಸ್ವಲ್ಪ ಅಲ್ಲಿ ತನಕ ನಾ ಒಂಚೂರು ಬಿಸಿ. ಸರಿ. ಆಫ್ಟರ್ 11 ಆದ್ರೆ ಬಂದ್ರೆ ಇದ್ ಮಾಡೋಣ. ಈ ಆಧಾರ ಶಕ್ತ್ಯಾದಿಕ್ರಮ ಅಂತ ಅಂದ್ಬಿಟ್ಟು ಇದೆಲ್ಲ ಆ ಪಂಚಕಾಲ ಪ್ರಕಾಶಿಕೆ ಅಂತ ಒಂದು ಪುಸ್ತಕದಲ್ಲಿದೆ, ತೆಲುಗುನಲ್ಲಿ ಇದು ಬಂದಿದ್ದು, ರಾಮಾನುಜರ್ ನಿತ್ಯಗ್ರಂಥ ಆಧರಿಸಿ ಬಂದಂತ ಪುಸ್ತಕ. ಅದರಲ್ಲಿ ಆಧಾರ ಶಕ್ತಿಯಾದಿ ಅಂತ ಕೊಡೋದ್ರಲ್ಲಿ ಭೂತ ಬಹಳ ದೊಡ್ಡದಾಗಿದೆ. ಅದು ಮಾಡ್ತಾ ಇದ್ದೀನಿ, ಆದ್ರೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಸೋಣ. ಬನ್ನಿ ಏನಂದ್ರೆ ಈ ಪಾಂಚಭೌತಿಕವಾದ ಶರೀರವನ್ನು ಪೂರ್ಣವಾಗಿ ವಿಲೀನಗೊಳಿಸಿ ಮತ್ತೆ ಇದ್ ಮಾಡುವಂತಹದ್ದು. ಈ ಕಲ್ಯಾಣೋತ್ಸವಗಳು ಇದರಲ್ಲಿ ಭೂತ ಶುದ್ಧಿ ಕ್ರಮ ಬಹಳ ದೊಡ್ಡದಾಗಿ ತೋರಿಸುತ್ತೆ. ಅಂಗುಷ್ಟಾಭ್ಯಾನ ಕರ್ಜನಿಮಯ ಯಾವ್ಯಾವ ಅಂಗಗಳಿಂದ ಇದ್ ಮಾಡೋದು ಎಲ್ಲವನ್ನು ವಿಲೀನ ಮಾಡಿ ಮತ್ತೆ ಹೊಸದಾಗಿ ಶರೀರವನ್ನ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಪ್ಲಸ್ ಯಾವಾಗ ಇದು ಮಾಡ್ಬೇಕು ಅಂತ, ಬರೀ ಆರಾಧನೆಗೆ ಮಾಡ್ಬೇಕಾ ಇಲ್ಲ ಯಾವ ಕಾರ್ಯಗಳಿಗೆ ಮಾಡ್ಬೇಕು ಅಂತ. ಏನಾದ್ರು ರಾಮಾನುಜರು ಹೇಳಿದಂತೆ ಆರಾಧನೆ ಮಾಡಿದ್ರೆ 6 ಗಂಟೆ ಕಾಲ ಬೇಕು. ಒಂದೊಂದು ನಿತ್ಯ ಸೂರ್ಯಗಳಿಗೂ ಕೂಡ ಎಲ್ಲಾ ಉಪಚಾರಗಳು, ಷೋಡಶ ಉಪಚಾರಗಳು ಪ್ರತಿಯೊಂದರಲ್ಲೂ ಆಗುತ್ತೆ. ಈ ತರದಲ್ಲಿ ಬರುವಂತೆ. ಸೊ ಅಲ್ಲಿಂದ ನಾವೇನು ಅಂದ್ರೆ ಇಲ್ಲಿ ಸಂಗ್ರಹವಾಗಿ ನಾವು ಮಾಡ್ಬೇಕಾದ್ರೆ ಎಲ್ಲಿ ಮೊದಲು ಭೂತ ಶುದ್ಧಿ ಕ್ರಮ, ಶೌಂ ನಮಃ ಯಾಮ್ ನಮಃ ಇದಿಷ್ಟನ್ನ ಹೇಳ್ಕೊಂಡು ಅಲ್ಲಿಂದ ಹೋಗೋದು. ಸಮಯ ಅದನ್ನು ನೋಡ್ಬೇಕಲ್ಲ, ಇದ್ರೆ ಅದ್ರದ್ದು ಪೂರ ಇದ್ ಮಾಡ್ಬೋದು. ಆ ರೀತಿನಲ್ಲಿ ಅಲ್ಲಿ ವಿವರವಾಗಿ ಕೊಡುತ್ತೆ. ಆಮೇಲೆ ಗೋಪಾಲದೀಶಿಕ ಆನ್ನಿಕ ಇದೆ, ಅವುಗಳಲ್ಲೂ ಕೂಡ ಇದರ ವಿವರವನ್ನ ತಿಳಿಸುತ್ತೆ. ಭೂತ ಶುದ್ಧಿ ಕ್ರಮ ಅನ್ನೋದೇ ಬಹಳ ದೊಡ್ಡ ಆಗಮಗಳಲ್ಲಿ ಬಹಳ ವಿಶೇಷವಾಗಿ ಇವುಗಳನ್ನ ಹೇಳುತ್ತೆ. ಈ ಅರ್ಚಕರು ಇದ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಮುದ್ರೆಗಳು ಒಂದೊಂದು ಇದಕ್ಕೆ ತೋರಿಸುವಂತಹದ್ದು. ಇವರು ಯಾವ್ದೋ ಪುಸ್ತಕದಲ್ಲಿ ಆಗಿರ್ಬೇಕು, ವೈಷ್ಣವ ಚರಿತ್ರೆನಲ್ಲಿ ಅನ್ಸುತ್ತೆ, ವರದರಾಜ ಶ್ರೀಮಲೆ ಒಂದು 18-20 ಮುದ್ರೆಗಳು ಯಾವ್ಯಾವ್ದು ನಾವು ಭಗವಂತನಿಗೆ ಉಪಯೋಗಿಸ್ತೀವಿ ಅಂತ. ಆ ದೀಪವನ್ನ ಇದ್ ಮಾಡ್ಬೇಕಾದ್ರೆ ಇವೆಲ್ಲ, ಈ ಮಂಗಳಾರತಿ ಇಡ್ಬೇಕಾದ್ರೆ ಅದಕ್ಕೊಂಚೂರು ಪುಷ್ಪ ಇಟ್ಕೊಂಡು ಅದಕ್ಕೇನೋ ಹಿಂಗಿಂಗ್ ಅಂದು ಅದೆಲ್ಲ ನಮ್ಮಲ್ಲಿ ಇಲ್ಲ. ನೇರವಾಗಿ ನಾವು ಇದ್ ಮಾಡ್ಬೇಕಾದ್ರೆ ಬೇರೆ ಸ್ಮಾರ್ತರದ್ದು ಇವ್ರದೆಲ್ಲ ಇವಾಗ ಇವರು ಮಂಗಳಾರತಿ ಮಾಡುವಾಗ ಪತ್ನಿ ಇವ್ರ ಬಲ್ಗೆ ಇಟ್ಕೋಬೇಕು, ಇವೆಲ್ಲ ಇಲ್ಲ. ನೇರವಾಗಿ ಮಾಡುವಂತಹದ್ದು, ಸರಿಯಾಗಿ ಮಾಡುವಂತಹದ್ದು ಏನು ಅನ್ನೋದು ಅವುಗಳಲ್ಲಿ ಬರುತ್ತೆ. ಆಗಮಗಳಲ್ಲಿ ಹೇಳಿರುವಂತಹದ್ದು ಆ ವಿಜ್ಞಿ ಇದರದನ್ನ, ಆ ದೀಪವನ್ನ ಜ್ಯೋತಿ ಇದ್ ಮಾಡಿದ್ಮೇಲೆ ಅದಕ್ಕೂ ಕೈಯನ್ನ ಬೇರೆ ಬೇರೆ ಇದ್ರಲ್ಲಿ ಮಾಡಿ ತೋರಿಸ್ತಾರೆ. ಅವುಗಳು ಇಲ್ಲ ಮಾಡುವಂತಹದ್ದು. ಸೊ ಎಲ್ಲದಕ್ಕೂ ಬೇಸು ಅಂತಂದ್ರೆ ರಾಮಾನುಜರ ನಿತ್ಯ ಗ್ರಂಥ, ಅದಕ್ಕೆ ಆಧಾರ ಅವರಿಗೆ ಪಾಂಚರಾತ್ರ ಆಗಮ. ಈ ಯಾಮನಾಚಾರ್ಯರು ಆಗಮ ಪ್ರಾಮಾಣ್ಯ ಅಂತ ಬರೆದಿದ್ದಾರೆ. ಸುಮಾರು ಒಂದು 70 ಪುಟ ಇದೆ ಅದು ಸಂಸ್ಕೃತದಲ್ಲಿ. ಇವರು ಶ್ರೀವತ್ಸ ಕಲ್ಬಾಗಲ್ ಅದನ್ನ ಹಾಕಿದ್ರು, ಯಾಮನರ ಕೃತಿಗಳು ಇದು ಅಂತ. ಸುಮ್ನೆ ಬರೀ ಸಂಗ್ರಹವಾಗಿ ಅಷ್ಟೇ, ಅದಕ್ಕೆ ಮೀನಿಂಗ್ ಯಾರು ಹಾಕಿದ್ದಿಲ್ಲ. ಆಗಮ ಪ್ರಾಮಾಣ್ಯ ಕನ್ನಡಕ್ಕೆ ಇನ್ನು ಯಾವ್ದು ಬಂದಿಲ್ಲ ಅನ್ಸುತ್ತೆ ನನಗೆ. ಬಟ್ ಕನ್ನಡದಲ್ಲಿ ಓದೋದಕ್ಕೂ ಇಲ್ಲ, ಅದು ಸಂಸ್ಕೃತದಲ್ಲಿ ಇತ್ತು ಆಗಮ ಪ್ರಾಮಾಣ್ಯ. ಸೊ ಅದನ್ನ ಇವಾಗ ಕನ್ನಡಕ್ಕೆ ಬರೀತಾ ಇದ್ದೀನಿ ನಾನು ಇವಾಗ. ವಿಶ್ವಕ್ಸೇನ ಸಂಹಿತೆ ಅಂತ ಒಂದು ಚಿನ್ನಜಿಯರ್ ಟ್ರಸ್ಟ್ ಅವರು ಹಾಕಿದ್ದಾರೆ ಫುಲ್ ಕಂಪ್ಲೀಟ್ ಆಗಿ. ಓಹೋ, ಅದಿದೆ ನಿಮ್ಮ ಹತ್ರ? ಅದಿದೆ ನನ್ನ ಹತ್ರ. ಸರಿ, ತಗೊಂಬನ್ನಿ ನೋಡೋಣ ಏನೇನಿದೆ ಅದ್ರ ನೋಡ್ಬಿಟ್ಟು ಇದ್ ಮಾಡೋಣ. ಎಲ್ರಿಗೂ ಶುಭೋದಯ. ಇವತ್ತಿನ ಪಂಚಾಂಗ ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಷಷ್ಠಿ, ಭಾರ್ಗವ ವಾಸರ ಶುಕ್ರವಾರ, ಉತ್ತರಾಭಾದ್ರ ನಕ್ಷತ್ರ, ಅತಿಗಂಡ ಯೋಗ, ಗರಜಕರಣ. ಮೇಲ್ಕೋಟೆನಲ್ಲಿ ಕೃಷ್ಣರಾಜಮುಡಿ ಉತ್ಸವ ಇವತ್ತು. ರಾಜಮುಡಿ 2-3 ಅಕೇಶನ್ ಅಲ್ಲಿ ಮಾಡ್ತಾರೆ. ಕೃಷ್ಣರಾಜ ಒಡೆಯರು ಕೊಟ್ಟಿರುವಂತಹದ್ದು ಎಲ್ಲ ಪೂರ್ಣ ಕೆಂಪಿನಲ್ಲಿ ಇದ್ ಮಾಡಿರುವಂತಹದ್ದು, ಕಿರೀಟ ಪ್ರತಿಯೊಂದು ಕೂಡ ಇರುವಂತಹದ್ದು. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಶರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪೀತ
श्रुतं मे गोपाय पशवो वा इडा स्वयमादत्ते काममेवात्मना पशूना मादत्ते न ह्यन्यः कामं पशूनां प्रयच्छति वाचस्पतये त्वा हुतं प्राश्नामीत्याह वाचमेव भागते येन प्रीणाति सदसस्पतये त्वा हुतं प्राश्नामीत्याह स्वगाकृत्यै चतुरभक्तं भवति अविर्वै चतुरभक्तं पशवश्चतुरभक्तं यद्धोता प्राश्नीयात् होतार्तिमार्च्छेद्यदग्नौ जुहुयाद्रुद्राय पशूनपि दद्यादपशुर्यजमानः स्यात् वाचस्पतये त्वा हुतं प्राश्नामीत्याह परोक्षमेवैनज्जुहोति तदसस्पतये त्वा हुतं प्राश्नामीत्याह स्वगाकृत्यै प्राश्नन्ति तीर्थ एव प्राश्नन्ति दक्षिणां ददाति तीर्थ एव दक्षिणां ददाति विवाहेतद्यज्ञं छिन्दन्ति यन्मध्यतः प्राश्नन्त्यद्भिर्मा आर्जयन्त आपो वै सर्वा देवता देवताभिरेव यज्ञगं सन्तन्वन्ति देवा वै यज्ञाद्रुद्रमन्तरायन् स यज्ञमभिध्यत्तं देवा अभिसमगच्छन्त कल्पतां न इदमिति ते ब्रुवन् स्विष्टं वै न इदं भविष्यति यदिमगं राधयिष्यामयिति तत्स्विष्टकृतस्विष्टकृत्वं तस्याविद्धं निरगृन्तन् यवेन सम्मितं तस्माद्यवमात्रमवद्यत् यवमात्रमवद्येत यज्जायात् पद बिडिसोದ್ರೆ यवमात्रमवद्येद्यज्जायोत् वद्येद्रोपयेत् ಅವಧ್ಯೇತ್ ರೋಪಯೇತ್ ಪದ ಬಿಡಿಸಿದೆ ಚಾಯೋ ವದ್ಯೇದ್ರೋಪಯೇತ್ ತದ್ಯಜ್ಞಸ್ಯ ಯದುವಚ ಶೃಣೀಯಾತ್ ಅಭಿಚ ಧಾರಯೇದ್ ಉಭಯತ ಸಗ್ಗಶ್ವಾಯಿ ಕುರ್ಯಾದ್ ಅವದಾಯಾಭಿಘಾರಯತಿ ದ್ವಿಸಂಪದ್ಯತೆ ದ್ವಿಪಾದ್ಯಜಮಾನಃ ಪ್ರತಿಷ್ಠಿತ್ಯೈ यत्तिरश्चीनमतिर्हरेदनभिविद्धं यज्ञस्याभिविध्येदग्रेण परिहरति तीर्थेनैव परिहरति तत्पूष्णे पर्यहरन् तत्पूषा प्राश्य दतोरुणस्तस्मात् पूषा प्रपिष्टभागो दन्तकोहितं देवा अब्रुवन् विवा अयमा आर्द्यप्राशित्रियो वा अयमभूदिति तद्बृहस्पतये पर्यहरन् सो बिभेत् बृहस्पतिरित्थं भावस्य आर्तिमारिष्यतीति स एतं मन्त्रमपश्यत् सूर्यस्य त्वा चक्षुषा प्रतिपश्यामीत्यब्रवीन्नै सूर्यस्य चक्षुः किञ्चन हि नस्ति सोऽबिभेत् प्रतिगृह्णन्तं माहिगं शिष्यतीति देवस्य त्वा सवितुः प्रसवेश्विनोर्बाहुभ्याम् ओष्णो हस्ताभ्यां प्रतिगृह्णामीत्यब्रवीत् सवितृप्रसूत एवैनद्ब्रह्मणा देवताभिः प्रत्यगृह्णात् सोऽबिभेत् प्राश्नन्तं माहिगं शिष्यतीत्यग्नेस्त्वास्येन प्राश्नामीत्यब्रवीन्न ह्यग्नेरास्यं किञ्चन हि नस्ति सोऽबिभेत् प्राशितं माहिगं शिष्यतीति ब्राह्मणस्योदरेणेत्यब्रवीन्
न हि ब्राह्मणस्योदरं किञ्चन हिनस्ति बृहस्पतिर्ब्रह्मणेति स हि ब्रह्मिष्ठोपवाये तस्मात् प्राणाक्रामन्ति यः प्राश्चित्रं प्राश्नात् अद्भिर्मार्जयित्वा प्राणान् समृशते मृतं वै प्राणा अमृतमाप प्राणानेव यथा स्थानमुपह्वयति स्वयमादत्ते काममेवात्मना पशूनामादत्ते न ह्यन्यः कामं पशूनां प्रयच्छति वाचस्पतये त्वाहुतं प्राश्नामीत्याह वाचमेव भागते येन प्रीणाति सदसस्पतये त्वाहुतं प्राश्नामीत्याह स्वगाकृत्यै चतुरवत्तं भवति अविर्वै चतुरवत्तं पशवच्चतुरवत्तं यद्धोता प्राश्नीयाद्धोता इमाचेत्यदग्नौ जुहुयादुग्राय पशूनपि दद्यादपशुर्यजमानस्य वाचस्पतये त्वाहुतं प्राश्नामीत्याह परोक्षमेवैनज्जुहोति सदसस्पतये त्वाहुतं प्राश्नामीत्याह स्वगाकृत्यै प्राश्नन्ति तीर्थ एव प्राश्नन्ति दक्षिणां ददाति तीर्थ एव दक्षिणां ददाति विवाह्येतद्यज्ञं छिन्दन्ति यन्मध्यतः प्राश्नन्त्यर्मार्जयन्त आपो वै सर्वा देवता देवताभिरेव यज्ञं संतन्वन्ति एवा वै यज्ञादुत्तमन्तरायन्स यज्ञमविद्यत्तम् एवाभिसमगच्छन्त कल्पतां न इदमिति ते ब्रुवन् स्विष्टम् वै न इदं भविष्यति यदिमगं प्रार्थयिष्याम इति तत्सृष्टकृतस्विष्टकृत्वं तस्याविद्धं निरङ्कृन्तम् ಇನ್ನು ಪರ್ಫೆಕ್ಟ್ ಬಂದ್ಕೊಳ್ಳೋಣ ಸ್ವಿಷ್ಟಕೃತಃ ಸ್ವಿಷ್ಟಕೃತ್ವಂ ಅಸಂಧಿ ಆದಾಗ ಸಾಕ್ ಸಾವತ್ತು ಅಲ್ಲಿ ಕೇಳಿಸ್ಬೇಕು ಒತ್ತಬೇಕು ಹಾ ಸ್ವಿಷ್ಟಕೃತ ಸ್ವಿಷ್ಟಕೃತ್ವಂ तत्सृष्टकृतस्विष्टकृत्वं तस्याविद्धं निरकृतं ನಿರಕೃಂತನ್ ತಾನ ಎರಡು ಅನುದಾತ निरकृन्तन् यमेन संहितं तस्माद् ಯವಮಾತ್ರಮವದ್ಯೇದ್ ಮಾತ್ರ ದೀರ್ಘ ಇಲ್ಲ ಅವದ್ಯೇದ್ಯಜ್ಜಾಯೋ यवमात्रमवद्येत्यज्यायो वद्येद्रोपयेतद्यज्ञस्य यदुपचसृणीयात् ತಕಾರ ಮುಖ್ಯಟರ್ ಕೂಡ ಅದೇ ಸಾಕ್ ತಾವತ್ತಿಲ್ಲ ಸೃಣೀಯಾತ್ ಯದುಪಚಸೃಣೀಯಾತ್ ಸಾಕ್ ತಾವತ್ತಿದ್ಯಾ ಈ ತುಳಿಲ್ಲ ಇದೇನೆ ಗಮನಿಸ್ಬೇಕಾದದ್ದು ಅಂತ ಯಾವ ಪುಸ್ತಕನೂ ಪರ್ಫೆಕ್ಟ್ ಇಲ್ಲ ತಾವತ್ತಿದೆ ಇಲ್ಲಿ ಫಸ್ಟ್ ಬುಕ್ ನಲ್ಲಿ ಇಲ್ಲ ಅದು ಯದುಪಥ ಸ್ತ್ರೀಣೀಯಾತೆ ಇರ್ಬೋದು ತಾವತ್ತು ನೋಡೋಣ ಒಂಚೂರು ಹಾ ಹೇಳ್ತಾ ಇರಿ ನೀವು ಮುಂದಕ್ಕೆ यदुपचसृणीयादविचगारयेदुभयतः सर्गश्वायि कुर्यादवदायाभिघारयति विसम्पद्यते यजमानः प्रतिष्ठित्यै यत्तिरश्मीनमतिहरेदन विलिप्तम् यज्ञस्याभिविद्येदग्रेण परिहरति तीर्थेनैव परिहरति
ओष्णे पर्यहरन् तत्पूषा पार्श्वतोरुणस्तस्मात् पूषा प्रविष्टभावो दन्तको इदं देवा अब्रुवन्ने ಕರೆಕ್ಟ್. ಸ್ತೃಣೀಯಾತ್. ಯಾರು ಮೊನ್ನೆ ಫಸ್ಟ್ ಪುಸ್ತಕ ಇಟ್ಕೊಂಡಿದ್ರೆ ತಾವತ್ ಹಾಕೊಳ್ಳಿ, ಬಿಟ್ಟೋಗಿದೆ. ಯದುಪಚ ಸ್ತೃಣೀಯಾತ್ ಅಭಿಚಘಾರಯೇತ್. ಹೇಳಿ ಮುಂದಕ್ಕೆ. अर्यमार्य प्राशित्रियो वा अयमभूदिति तद्बृहस्पतये पर्यहरन्स्यो बिभेत्. ಪರ್ಯಹರನ್ಸೋ ಬಿಬೇತ್. ಸಕರ್ ಯಾವತ್ ಕೇಳ್ಬಾರ್ದು. ಅப்புறம் ಇನ್ನೊನ್ನೆ ಗಮನಿಸ್ಬೇಕಾದ್ ನೀವು, ಈಗಾಗ್ಲೇ 6ನೇದು ಆಗೋಯ್ತು ಕ್ಲಾಸ್, ಇದು 6th ಡೇ. ಅಲ್ಪ ಪ್ರಾಣ ಮಹಾಪ್ರಾಣಗಳಿಗೂ ಗಮನ ಕೊಡಬೇಕು. ಮಹಾಪ್ರಾಣ ಥೋ ಬಿಬೇದ್. पर्यहरन्सो बिभेत् बृहस्पतिरिक्तं वावस्य आत्मीमाविष्यतीति स एतं मन्त्रमपश्यन् सूर्यस्य. ಅಪಶ್ಯತ್ ಸೂರ್ಯಂ. ಅಪಶ್ಯನ್ ಪದ ಕರೆಕ್ಟ್ ಸೆರೆಕ್ಟ್, ಆದ್ರೆ ಸಕಾರದ ಬಂದಾಗ ಥಕಾರ ಬರುತ್ತೆ. ಅಪಶ್ಯತ್ ಸೂರ್ಯತ್ವಾ मन्त्रमपश्यत् सूर्यस्य त्वा चक्षुषा प्रतिपश्यामीत्यब्रवीणैः सूर्यस्य चक्षुकिञ्चन हिनस्ति. ಇಲ್ಲಿ ಎರಡು ಕಡೆನು ಚಕ್ಷು ಅನ್ನೋದು ಅಲ್ಪ ಪ್ರಾಣ, ಶಾ ಮಹಾಪ್ರಾಣ ಬರಬಾರದು. ಚಕ್ಷು ಅಲ್ಲಿ ಮೇಲಿಂದು ಅಷ್ಟೇ. ಚಕ್ಷುಷ ಇದ್ರಲ್ಲಿ ಮಹಾಪ್ರಾಣ ಹಾಕಿದ್ದಾರೆ. ಇಟ್ ಇಸ್ ರಾಂಗ್ ಆಕ್ಚುಲ್ ಆಗಿ. ವ್ಯಾಕರಣದಲ್ಲಿ ಅಲ್ಪ ಪ್ರಾಣ ಇರ್ಬೇಕು, ಎಲ್ಲಿ ಬೇಕೋ ಅಲ್ಲಿ. ಖಮಂಕ್ಷ ತ್ವಚ ಮಂಕ್ಷತ ಖಂ ಆಕಾಶ, ಖಂ ಬ್ರಹ್ಮ, ಎರಡು ಕಡೆಗೂ ಬರುತ್ತದ. ಕಾಖ ಅಲ್ಲಿ. ಸೊ ಎಲ್ಲಿ ಮಹಾಪ್ರಾಣ ಇದೆಯೋ ಅಲ್ಲಿ ಮಾತ್ರ ಇರ್ಬೇಕು. ಎಲ್ಲ ಕಡೆನೂ ಇದು ಉದಾತ್ತದಲ್ಲಿದೆ. ಉದಾತ್ತದಲ್ಲಿ ಬಂದಿದ ತಕ್ಷಣ ಮಹಾಪ್ರಾಣ ಬರಬಾರ್ದು. ಈಗ ಬ್ರಹ್ಮ ಅನ್ನೋದು ಮಹಾಪ್ರಾಣ ಅಲ್ಲ. ಬ್ರಹ್ಮ ಉದಾತ್ತಕ್ಕೆ ಬಂದಿರ್ಬೋದು ಅಲ್ಲಿ, ಆದ್ರೆ ಹೇಳ್ಬೇಕಾದ್ರೆ ಉಚ್ಚಾರಣೆಯಲ್ಲಿ ಮಹಾಪ್ರಾಣ ಬರಬಾರ್ದು. ಇದೇನೆ ಫುಲ್ ಕಂಟ್ರೋಲ್ ಓವರ್ ದಿ ಟಂಗ್ ಸರಿಯಾಗಿರ್ಬೇಕು. ಟಂಗ್ ಟ್ವಿಸ್ಟಿಂಗ್ ಅಂತ ಹೇಳ್ತಾರಲ್ಲ, ಅದು ಈಗ ಸಕಾರ ಶಕಾರಗಳು, ಅಕಾರ ಹಕಾರಗಳು ಸರಿಯಾಗಿ ಉಚ್ಚಾರ ಆಗಬೇಕು. ಚಕ್ಷು ಕಿಂಚನ चक्षुकिञ्चन हिनस्ति सो बिभेत् प्रतिगृह्णन्तं मायिगं शिष्यतीति देवस्य त्वा सवितुः प्रसवेश्विनो बाहुभ्याम् ऊष्णो हस्ताभ्यां प्रतिगृह्णामीत्यब्रवीत् ಸವಿತೃಪ್ರಸೂತ. ये वै ब्रह्मणा देवताभिः प्रत्यगृह्णासो बिभेत्. ಯಕಾರ ಬರಬಾರ್ದು. ಪ್ರತ್ಯಗೃಹಾತ್ ಸ್ವಬಿಭೇತ್. ಸ್ಯೋ ಬರಬಾರ್ದು. ಪ್ರತ್ಯಗೃಹಾಥೋ ಬಿಭೇತ್. प्रत्यगृह्णासो बिभेत् प्राश्नन्तं मा दिगं शिष्यतीत्यग्ने स्वास्येन प्राश्नामीत्यब्रवीन्नग्नेरास्यं किञ्चन हिनस्ति सो बिभेत् प्राशितं माहिवं शिष्यतीति ब्राह्मणस्योदरेणेत्यब्रवीन्न हि ब्राह्मणस्योदरं किञ्चन हिनस्ति बृहस्पतेर्ब्रह्मणेति स हि ब्रह्मिष्ठोपवाह्येतस्मात् प्राणाक्रामन्ति यः प्राश्रितं प्राश्नाद्यभिर्मार्जयित्वा प्राणान् संवृषते मृतं वै प्राणामृताप प्राणानेव यथा स्थानमुपक्वयते. ಇಲ್ಲಿ ಅಗ್ನಿ ಹಾಸ್ಯಂ ಮೇಲೆ ಬಂತಲ್ಲ, ಅಗ್ನೇಸ್ತ್ವ ಆಸ್ಯೇನ ಪ್ರಾಶ್ನಾಮಿ ಇತ್ಯಬ್ರವೀನ್. ಮುಖದಿಂದ ಅದನ್ನ ಸ್ವೀಕಾರ ಮಾಡಿ. ನಹಿ ಅಗ್ನೇಹೇ ಆಸ್ಯಂ ಕಿಂಚನ ಹಿನಸ್ತಿ ಸೋ ಬಿಭೇತೆ ಪ್ರಾಶಿತಂ. ಈಗೇನು ಅಂದ್ರೆ ಅಗ್ನಿಗೆ ಅದಾಗ್ಲಿಲ್ಲ, ಆದ್ರೆ ಬ್ರಾಹ್ಮಣಸ್ಯ ಉದರಂ ಕಿಂಚನ ಹಿನಸ್ತಿ, ಅಲ್ಲಿ ನಕಾರ ಇಲ್ಲ. ಅಂದ್ರೆ ಬ್ರಾಹ್ಮಣನ ಜೀರ್ಣ ಶಕ್ತಿ ಬಗ್ಗೆ ಏನೋ ಬರ್ತಾ ಇದೆ ಅಲ್ಲಿ. ಈಗ ಆ ಬ್ರಾಹ್ಮಣ ಊಟ ಮಾಡೋದು ಹೊಟ್ಟೆ ಬಿರಿಯೋಂಗ್ ತಿನ್ನಬಾರ್ದು, ಇನ್ನೊಂದು ತುತ್ತು ತಿನ್ಬೇಕಾದ್ರೆ ನಿಲ್ಲಿಸ್ಬೇಕು. ಪ್ರಾಣಾಗ್ನಿ ಹೋತ್ರ ಇದು, ಅದೊಂದು ಯಜ್ಞ. ಆ ಕಾನ್ಸೆಪ್ಟ್ ನಲ್ಲಿ ಮಾತಾಡ್ಬಾರ್ದು.
ಬೇರೆ ಏನು ಮಾತಿಲ್ಲ ಅಲ್ಲಿ ಬಡಿಸೋಂಥವ್ರು. ನಮ್ಮ ತಾತ ಇದನ್ನ ಮಾಡ್ತಾ ಇದ್ರು, ನಮ್ಮ ತಾಯಿ ನಮ್ಮ ದೊಡ್ಡಮ್ಮ ಇಬ್ರು ಅಲ್ಲಿ ಇರ್ತಿದ್ರು. ಗೋವಿಂದ ಅನ್ನೋರು ಅಷ್ಟೇ. ಗೋವಿಂದ ಅಂದ್ರೆ ಎಷ್ಟಾಗ ಎಕ್ಸ್ಟ್ರಾ ಬೇಕಾ ಇಲ್ಲ ಸಾಕು ಅಂತಾನ ಅದ್ ಅವ್ರು ತಿಳ್ಕೊಬೇಕು. ಬೇರೆ ಮಾತಿಲ್ಲ. ಗೋವಿಂದ ಅನ್ನಕ ಆಚಿ ನ್ಯೂಟೆ, ಗೋವಿಂದ ಅನ್ನಕ ಇನ್ನು ಓಣ್ಮ ನಾಮ ಸಂಕೀರ್ತನೆ ಬಿಟ್ಟು ಏನು ಇಲ್ಲ. ಒಂದ್ಸಲಿ ನಾನು ನನ್ನ ಕಸಿನ್ ಕೂತಿದ್ವಿ ಊಟಕ್ಕೆ, ಅಲೆ ಮೇಲೆ ಪಟ್ ಅಂದ್ಬಿತ್ತು. ಅವ್ರು ನಮ್ಮನ್ನ ಕೂತ್ಕೊಳ್ತಾ ಇದ್ರು, ಹೊಟ್ಟೆ ಕೂತ್ಕೊಳ್ಬೇಕಾದ್ರೆ. ಭಾಷೆಲ್ ಕೂಡ ಅದೇ, ಊಟ ಮಾಡ್ಬೇಕಾದ್ರೆ ನೋ ಟಾಕಿಂಗ್, ಯಾವುದೇ ಬೇರೆ ಮಾತಿಲ್ಲ. ಶ್ರಾದ್ದದಲ್ಲಿ ತುಂಬಾ ಪ್ರಧಾನವಾಗಿ ಎಲ್ಲ ಬರೀ ಅಷ್ಟರಲ್ಲೇ ಅಲ್ಲ, ಈವನ್ ನಾವು ಊಟ ಮಾಡ್ಬೇಕಾದ್ರೆ. ಯಾಕೆಂದ್ರೆ ದಟ್ ಇಸ್ ಎ ಕಾನ್ಸೆಪ್ಟ್ ಆಫ್ ಪ್ರಾಣಾಗ್ನಿಹೋತ್ರ. ಅಗ್ನಿಹೋತ್ರ ನಡೆಸ್ತಾ ಇದ್ದಿ, ಅದ್ರಲ್ಲಿ ಬೇರೆ ಏನ್ ಮಾತುಗಳು ಬರಬಾರ್ದು. ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ತಿನ್ಬಾರ್ದು. ಭಗವದ್ ಅರ್ಪಿತವಾದದ್ದನ್ನೇ ತಗೋಬೇಕು. ಇನ್ನೊಂದು ತುತ್ತು ತಿನ್ಬಹುದು ಅಂದಾಗ ನಿಲ್ಲಿಸ್ಬೇಕು. ಇವೆಲ್ಲ ಇದ್ರೆ ಈ ಬ್ರಾಹ್ಮಣನಿಗೆ ಕಾನ್ಸ್ಟಿಪೇಷನ್ ಇದೆಲ್ಲ ಬರಬಾರ್ದು. ಹಿ ಶುಡ್ ನಾಟ್ ಗೆಟ್. ಇದ್ರಲ್ಲಿ ಏನಿದೆಯೋ ಭಾಷೆ ಓದ್ಬೇಕು. ರಂಗರಾಜ ನೀವ್ ನೋಡಿ ಒಂದ್ ಸ್ವಲ್ಪ ಅದ್ರಲ್ಲಿ ಏನಿದೆ ಅಂತ ಭಟ್ಟಭಾಸ್ಕರ ಭಾಷ್ಯದಲ್ಲಿ. ನೋಡ್ತೀನಿ. ಅಗ್ನಿಗಿಂತ ಮಿಗಿಲಾದದ್ದು ಬ್ರಾಹ್ಮಣನ ಉದರ ಅಂತೇನೋ ಬಂದಂಗಿತ್ತು ಅಂತ ನನಗೆ ಅನ್ಸ್ತಾ ಇದೆ. ಸೊ ಅದೇನು ಅನ್ನೋದನ್ನ ಭಾಷ್ಯ ಓದ್ಬೇಕು. ಅದು ಹೇಳಿ. ಹೇಳ್ತೀನಿ ಮಾಮ, ನೋಡ್ಬಿಟ್ಟು ಸಂಡೇ ಬಂದಾಗ ಹೇಳಿ. ಪಶುವ ಇಡ ಪಶವೋವ ಇಡ ಸ್ವಯಮಾದತ್ತೆ ಕಾಮಮೇವಾತ್ಮನ ಪಶೂನಾಮಾದತ್ತೆ ಕಾಮಂ ಪಶೂನಾಂ ಪ್ರಯಚ್ಛತಿ ವಾಚಸ್ಪತಯೇ ತ್ವಾಹುತಂ ಪ್ರಾಶ್ನಾಮೀತ್ಯಃ ವಾಚಮೇವ ಭಾಗತೆ ಯೇನ ಪ್ರೀಣಾತಿ ಸದಸಸ್ಪತಯೇ ತ್ವಾಹುತಂ ಪ್ರಾಶ್ನಾಮೀತ್ಯಃ ಸ್ವಕೃತ್ಯೈ ಚತುರವತ್ತಂ ಭವತಿ ಅವಿರ್ವೈ ಚತುರವತ್ತಂ ಪಶವಚ್ಚತುರವತ್ತಂ ಯದ್ಧೋತಾ ಪ್ರಾಜ್ಞೀಯಾದ್ಧೋತಾತ್ತಿವಾಚೇತ್ಯದಗ್ನೌ ಜುಹುಯಾದುದ್ರಾಯ ಪಶೂನಪಿ ದದ್ಯಾದ ಪಶೂಯಜಮಾನಸ್ಯಾತ್ ವಾಚಸ್ಪತಯೇ ತ್ವಾಹುತಂ ಪ್ರಾಶ್ನಾಮೀತ್ಯಃ ಪರೋಕ್ಷಮೇವೈನಜ್ಯೋತಿ ಸದಸಸ್ಪತಯೇ ತ್ವಾಹುತಂ ಪ್ರಾಶ್ನಾಮೀತ್ಯಃ ಸ್ವಗಾಕೃತ್ಯೈ ಪ್ರಾಶ್ನಂತಿ ತೀರ್ಥಯೇವ ಪ್ರಾಶ್ನಂತಿ ದಕ್ಷಿಣಾಂ ದದಾತಿ ತೀರ್ಥಯೇವ ದಕ್ಷಿಣಾಂ ದದಾತಿ ಏತದ್ಯಜ್ಞಂ ಛಿಂದಂತಿ ಯನ್ಮದ್ಯತಃ ಪ್ರಾಶ್ನಂತ್ಯದ್ಧರ್ಮಾಚಯಂತ आपो वै सर्व देवताभिरेव यज्ञं संतन्वन्ति देवा वै यज्ञादुद्रमन्तरायन् स यज्ञमविदध्यर्थम् अविध्यत्तं देवा अभिसमगच्छन्त कल्पतां न इदमिति वैन इदं भविष्यति यदिमगं राधयिष्याम इति तत्स्विष्टकृतस्विष्टकृत्वं तस्याविद्धं निरकृतं यवेन संवितं ಯವಮಾತ್ರಮವದ್ಯೇತ್. ಹಂಗೆ ಮಿಸ್ಟೇಕ್ ಹಾಕಿನ ರೆಣ್ಣಾಳಿನ ಯವ ಮಾತ್ರ ದೀರ್ಘ ಇಲ್ಲ. ಯವಮಾತ್ರಂ ಅವದ್ಯೇತೆ ಯಜ್ಜಾಯೋತ್ ಅವದ್ಯೇತೆ ರುದ್ರೋಪಯೇತೆ ತತ್ ಯಜ್ಞಸ್ಯ ಯದುಪಜಸ್ತ್ರಣೀಯಾತ್. ಹೇಳಿ. ಅವದ್ಯೇದ್ ಯಜ್ಜಾಯೇತ್ ಅವದ್ಯೇದ್ ಅವದ್ಯೇಜ್ಯ ಯಜ್ಜಾಯೋತ್ यदुपचत्स्विनीयादविचारयेदुपयतसकृष्वाहि कुर्यादवदायाभिकारयति सम्पद्यते विपाद्यजमानः प्रतिष्ठित्यै यत्तिरश्चीनमतिहरेत्तविविद्धं यज्ञस्याभिप्रेत्य
विद्येदग्रेण परिहरति कीर्तेनैव परिहरति तत्पूष्णे पर्यहरन् तत्पूषा प्राश्य दत्तोरुणः दत्तो ಇಲ್ಲ तस्मात् पूषा प्रकृष्टभागो दन्तकोहितं देवा अब्रुवन्ने इव अयमाद्य प्राशित्रियो वा अयमभूदिति तद्बृहस्पतये पर्यहरन् सोऽविवेत् बृहस्पतिरिक्तं वावस्य आर्तिमारिष्यतीति स एतं मन्त्रमपश्यत् सूर्यस्य वा चक्षुषा पश्यामीत्यब्रवीत् प्रतिपश्यामीत्यब्रवीर्गाले पश्यामि इति अब्रवन् पश्यामीत्यब्रवीत् सूर्यस्य चक्षुकिञ्चन हिनस्ति सोऽविवेत् प्रतिगृह्णन्तं माहिगुंसिष्यतीति देवस्य त्वा सवितुः प्रसवेश्विनो बाहुभ्याम् ऊष्णो हस्ताभ्याम् प्रतिगृह्णामीत्यब्रवीत् सवितृप्रसूत एवैतत्ब्रह्मणा देवताभिः प्रत्यगृह्णात् सोऽविवेत् प्राश्नन्तं माहिगुंसिष्यतीत्यग्ने स्वास्येन प्राश्नामीत्यब्रवीणक्यग्नेरासं किञ्चन हिनस्ति सोऽविवेत् प्राशितं माहिगुंसिष्यतीति ब्राह्मणस्योदरेणेत्यब्रवीत् ब्राह्मणस्योदरम् किञ्चन हिनस्ति बृहस्पते ब्रह्मणेति स हि ब्रह्मिष्ठो पवाये तस्मात् प्राणाक्रामन्ति यप्राशितं प्राश्नाद्यभिर्मार्जयित्वा प्राणान् संवृशते कृतं वै प्राणा अमृतमाप प्राणानेव यथा स्वानमुपयते. ಈ ಆಹಾರದ ಬಗ್ಗೆ ಬಂತು, ಟೈಮ್ ಆಗ್ತಾ ಇದೆ ಆದ್ರೂ ಹೇಳ್ತೀನಿ ಕೇಳಿ. ಈಗ ಶ್ರಾದ್ದದಲ್ಲಿ ರಾತ್ರೌ ಕ್ಷುನ್ನ ಜಾಯೇತ ಯದ್ಯದಭೀಪ್ಸಿತಂ ತತ್ತದಾನ್ನಾಯ ವಯಂ ಸಂರಕ್ಷಣೀಯಾಹ ಪ್ರಾರ್ಥನೆ. ರಾತ್ರೌ ಕ್ಷುನ್ನ ರಾತ್ರಿಯಲ್ಲಿ ಪಶ್ಯಾಮಲ್, ನಿಮ್ಗೆ ಏನಾಗ್ಬೇಕೋ ಅದಕ್ಕಾಗಿ 4 ಕರಿಂದು 2 ಗೊಜ್ಜು ಎಲ್ಲ ಮಾಡಿದೆ ಅಂತ. ಪ್ರತಿ ಒಬ್ಬ ಬ್ರಾಹ್ಮಣನು ನಿಮಂತ್ರಣಕ್ಕೆ ಬಂದಾಗ ವಿ ಶುಡ್ ನಾಟ್ ರೆಫ್ಯೂಸ್. ಈ ಶ್ರಾದ್ದಕ್ಕೆ ಕೂತ್ಕೊಳ್ಳೋಕೆ ಏನು ಕ್ವಾಲಿಫಿಕೇಶನ್ ಅಂತಂದ್ರೆ 3 ಹೊತ್ತು ಸಂಧ್ಯಾವನೆ ಮಾಡ್ತಿರ್ಬೇಕು. ಇದು ತ್ರಿಸುಪರ್ಣ ತ್ರಿನಾಚಿಕೇತ ಗೊತ್ತಿರ್ಬೇಕು, ಹೇಳ್ಬೇಕಾಗಿಲ್ಲ. ಇಷ್ಟಿದ್ರೆ ಸಾಕು. ದುಡ್ಡು ಸಿಗುತ್ತೆ ಅಂತ ಹೋಗ್ಬಾರ್ದು, ಅಯೋಗ್ಯರಾಗ್ತಾರೆ. ಪಂಚ ಕೊಟ್ರೆ ಬರ್ತೀನಿ, 1000 ರೂಪಾಯಿ ಕೊಟ್ರೆ ಬರ್ತೀನಿ, ಇದು ಬೇಡ. ಈ ಅಟೆಂಡ್ ಮಾಡ್ತಾ ಇರೋದು ಒಂದು ಯಜ್ಞ. ಅದಕ್ಕೆ ಎಲ್ರೂ ಕೂಡ ಭಾಗವಹಿಸಿ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂದ್ರೆ, ಈ ಪ್ರೊಫೆಷನಲ್ ಈಟರ್ಸ್ ನ ಬಿಟ್ಬಿಡಿ. ಅಡಿಗೆನವ್ರಿಗೋ ಇಲ್ಲ ವಾದ್ಯರ್ಗೆ ನೀವೇ ಕರ್ಕೊಂಡ್ ಬಂದ್ಬಿಡಿ. ಅವರೆಲ್ಲ ತಿಂದ್ಬಿಟ್ಟು ಬಂದಿರ್ತಾರೆ, ಇಲ್ಲ ಇದಕ್ಕೆ ಸಪಿಂಡೀಕರಣದಲ್ಲಿ ಕೂತಿರ್ತಾರೆ, ಮಾರನೇ ದಿವ್ಸಕ್ಕೆ ಬಂದ್ಬಿಡೋದು. ಇದೆಲ್ಲ ಅಪಚಾರಗಳಾಗುವಂತ. ಅದಕ್ಕೆ ಶುದ್ಧವಾದದ್ದೇನು ಅಂದ್ರೆ, ನಮ್ಮ ಈ ಗೋಷ್ಠಿನಲ್ಲಿ ಒಬ್ರು ಕರೆದಾಗ ಇನ್ನೊಬ್ರು ಅವ್ರ ಮನೆಗೆ ಹೋಗಿ. ಏನ್ ಮಾಡ್ಬೇಕಾಗಿದೆ ನೀವು ಅಂದ್ರೆ, ಅವತ್ ಸಾಯಂಕಾಲ ಯಾವ ಗೋತ್ರಸ್ಯ ಯಾವ ಸ್ಥಾನದಲ್ಲಿ ಕೂತಿದ್ರಿ ವಿಶೇಷವಾಗಿ ಅದನ್ನ ಹೇಳಿ 108 ಗಾಯತ್ರಿ ಮಾಡಿದ್ರೆ ಮುಗೀತು. ಮಾರನೇ ದಿವ್ಸ ಮತ್ತೆ ಊಟಕ್ಕೆ ಕೂತ್ಕೋಬಾರ್ದು. ಶ್ರಾದ್ದವನ್ನು ಒಪ್ಕೊಳ್ಳೋಂಗಿಲ್ಲ. 1 ದಿವ್ಸ ಗ್ಯಾಪ್ ಕೊಡ್ಬೇಕಷ್ಟೇ. ದಿ ಥರ್ಡ್ ಡೇ ಯು ಕ್ಯಾನ್. ಹಾಗೇನೆ ಈಗ ಡಯಾಬಿಟಿಸು ಮತ್ತೊಂದು ಇದೆ, ಇಂಥವ್ರನ್ನ ಕರಿಬೇಡಿ. ಅವ್ರು ಊಟ ಮಾಡ್ಬೇಕಾದ್ರೆ ಊಟಕ್ಕೆ ಕೂತ್ಕೊಂಡಾಗ ಈ ಕರಿಮ್ದು ಇದೆಯಲ್ಲ ಅದೆಲ್ಲ ಒಂಚೂರು ಮಿಗಿಸ್ಬೇಕು. ಉದ್ದೇಶ ಏನು ಅಂತಂದ್ರೆ, ಬಡಿಸೋವ್ರಿಗೆ ಅದು ನಿಮಗ್ ಸಾಕಾಗಿದೆ ಅಂತ ಮಾತಾಡೋ ಹಾಗಿಲ್ಲ. ಇಲ್ಲ ಅದನ್ನ ತೋರ್ಸಿದ್ರೆ ಅವ್ರು ಇನ್ನೊಂದ್ ಸ್ವಲ್ಪ ತಂದು ಬಡಿಸ್ತಾರೆ. ಮಾತಾಡಬಾರ್ದು. ಇದೆಲ್ಲ ಬಹಳ ಮುಖ್ಯವಾದದ್ದು. ಬ್ರಹ್ಮನ ಕೂತ್ಕೊಂಡಾಗ ಮಾತಾಡಬಾರ್ದು. ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ಎನ್ ಯಜ್ಞ. ಆ ಸೀರಿಯಸ್ನೆಸ್ ನಿಮ್ಗೆ ಇರ್ಬೇಕು. ಗೊತ್ತಾಯ್ತೆ? ಇಲ್ಲಿ 2 ಧರ್ಮದಲ್ಲಿ ಒಂದಕ್ಕೊಂದು ಕ್ಲಾಶ್ ಹೇಳ್ತೀನಿ. ಈಗ ಅಗಮರ್ಷಣ ಸುಖದಲ್ಲಿ ಅತ್ಯಾಶನಾದಪಿ ಪಾನಾದ್ ಯಚ್ಚ ಉಗ್ರ ಪ್ರತಿಗ್ರಹ ಆತಿ. ನಾನೇನಾದ್ರು ಹೆಚ್ಚಿಗೆ ಏನೇನಾದ್ರೂ ತಿಂದಿದ್ರೆ, ಏನನ್ನಾದ್ರೂ ಕುಡಿದಿದ್ರೆ
ಈಗ ಶ್ರಾದ್ದಕ್ಕೆ ಭೋಜನ ಕೂತ್ಕೊಂಡಿದ್ದೀರಿ ಅಂತ ಅವರಿಗೆ ಯಜ್ಞ ದೇವ ಬೀಪ್ಸಿತಂ, ಹೊಟ್ಟೆ ಬಿರಿಯೋಷ್ಟು 4 ಸಜ್ಜಪ್ಪ, ಇನ್ನೊಂದಷ್ಟು ಅದ್ರ ಮೇಲೆ ಈ ಜ್ಯೂಸು, ಆಮೇಲೆ ಹಾಲು, ಇನ್ನೇನೋ ಒಂದು, ಇವುಗಳೆಲ್ಲ ಬೇಡ. ನಿಮಗೆ ಎಷ್ಟು ಬೇಕೋ ಅಷ್ಟು. ಎಷ್ಟು ಹೇಳೋದು, ರಾತ್ರಿನಲ್ಲಿ ಹಸುವಾಗಬಾರ್ದು ಅಷ್ಟು ತಿನ್ನಿ ಅಂತ. ಸಿಕ್ಕಾಪಟ್ಟೆ ತಿನ್ನಿ, ಹೊಟ್ಟೆ ಉಬ್ಬಿಸ್ಕೊಳ್ಳಿ ಅಂತ ಹೇಳೋಲ್ಲ. ಈಗ ಈ ಪ್ರೊಫೆಷನಲ್ ಊಟ ಮಾಡ್ತಾರಲ್ಲ, ಪ್ರಿಯತೆ ಕಳೆ ಮುಖದಲ್ಲಿ, ಹೊಟ್ಟೆ ಮಾತ್ರ ಗುಡಾಣ ತರ ಆಗಿರುತ್ತೆ. ಎಲ್ಲ ರೋಗಗಳು ಸೇರ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ಒಂದು ಪ್ರಾಯಶ್ಚಿತ್ತ ಮಾಡೋಲ್ಲ. 108 ಗಾಯತ್ರಿ ಮಾಡ್ಬೇಕು ಅವತ್ತು. ಪಿತೃಸ್ಥಾನದಲ್ಲೋ ವಿಷ್ಣು ಸ್ಥಾನಮೋ ವಿಶ್ವ ದೇವಸ್ಥಾನದಲ್ಲೋ ಕೂತ್ಕೊಂಡವ್ರು ಸಾಯಂಕಾಲ ಏನನ್ನು ತಿನ್ಬಾರ್ದು. ದ ಬೆಸ್ಟ್ ಥಿಂಗ್ ಇಸ್ ಏನು ಅಂದ್ರೆ, ಮನೆಗೆ ಹೋದ್ಮೇಲೆ ಬಿಸಿನೀರು, 1 ಲೋಟ ಬಿಸಿನೀರು ಕುಡೀರಿ, ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ದಿಸ್ ಈಸ್ ದಿ ರೈಟ್ ವೇ ಆಫ್ ಅಟೆಂಡಿಂಗ್ ಎ ಮುನ್ಪಂಕ್ತಿ, ನಿಮಂತ್ರಿತ ಬ್ರಾಹ್ಮಣನಾಗ ಆಗ್ಬೇಕಾದ್ರೆ ಅಷ್ಟೇ ಸಿನ್ಸಿಯರ್ ಆಗಿರ್ಬೇಕು. ಹಿಂದೆ ಎಲ್ಲ ನಿಮ್ಮ ರಾತ್ರಿ ಹೋಗಿ ಇವ್ರು ಕರಿತಾ ಇದ್ರು. ಅನೇಕ ಬಾರಿ ಇದೆಲ್ಲ ಹೇಳಿದ್ದೆ ನಾನು. ಹಳ್ಳಿಗಳಲ್ಲಿ ಎಲ್ಲ ಹೋಗಿ ಸಾಪಾಡ ರಾತ್ರಿ ಇದೆ ಆಯ್ತಾ ಅಂತ ಕೇಳ್ಬಿಟ್ಟು, ಆಮೇಲೆ ನಾಳೆ ದಿವಸ ನಮ್ಮ ತಂದೆದೋ ತಾಯಿದೋ ಅದಕ್ಕೆ ನೀವು ಬರ್ಬೇಕು ಅಂತಂದ್ರೆ ಅವ್ರ ಮನೆ ನೀರ್ ಕುಡಿತಾ ಇರ್ಲಿಲ್ಲ. ವೆನ್ ಹಿ ಹ್ಯಾಸ್ ಗಿವನ್ ಎ ವರ್ಡ್ ಅಂತಂದ್ರೆ, ಇಲ್ಲ ಇವ್ರು ವಸ್ತ್ರ ಇದೆಲ್ಲ ತಗೊಂಡೋಗಿ ಅವ್ರು ಮೊದಲೇನೆ ಸಿದ್ಧ ಮಾಡಿ ಅಲ್ಲಿ ಮಾಡ್ತಿದ್ರು. ಈಗೆಲ್ಲ ಬಿಸಿ ಅದು ಇದ್ರಲ್ಲಿ ಶುದ್ಧವಾಗಿ ಹೋಗ್ತೀರಿ ನಿಮ್ದೇ ವಾಹನದಲ್ಲಿ, ಇದ್ರಲ್ಲಿ ಆದ್ರೆ ಆಗತ್ತೆ. ಈಗ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸಬು ಜನ ಜೀವನಕ್ಕೆ ಮಂಕುತಿಮ್ಮ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು. ಹಾಗೆ ಈಗಿನ ಕಾಲಕ್ಕೆ ಏನು ಅಂದ್ರೆ, ಮನೆಯಲ್ಲೇ ಶುದ್ಧವಾಗಿ ಎಲ್ಲ ಮಾಡ್ಕೊಂಡು ಏನನ್ನು ತಿಂದೆ ಅವತ್ತೊಂದ್ ದಿವ್ಸ, ಯಾವತ್ತು ನೀವು ಒಪ್ಕೊಳ್ತೀರಿ ಅವತ್ತು ಮನೆಯಲ್ಲಿ ತಿಂಡಿನೋ ಕಾಫಿನೋ ತಿಂದು ಬರೋದು, ಇವೆಲ್ಲ ಸರಿಯಲ್ಲ. ಬಿಕಾಸ್ ಯು ಶುಡ್ ಕನ್ಸಿಡರ್ ದಟ್ ಆಸ್ ಎನ್ ಯಜ್ಞ. ಅದರಲ್ಲಿ ಭಾಗವಹಿಸಿ. ಅವಾಗ ಇವ್ರು ಕೊಡೋ 500 ರೂಪಾಯೋ 1000 ರೂಪಾಯೋ ಇಲ್ಲ 1500 ರೂಪಾಯೋ ನೀವ್ಗೆ ಇದ್ ಮಾಡಿದ್ರಿ ಅಂತ, ಅದಲ್ಲ ದುಡ್ಡು. ಭಗವಂತ ನಿಮ್ಗೆ ಹೆಚ್ಚಿಗೆ ಕೊಡ್ತಾನೆ. ಕೊಡುವಾತ ಬಿಡುವಾತ ಎನ್ನ ಒಳಗೆ ಏನು. ಸೊ ಭಕ್ತಿಯಿಂದ ಶ್ರದ್ಧೆಯಿಂದ ಅದರಲ್ಲಿ ಭಾಗವಹಿಸಿ. ಒಬ್ರು ಕರೆದಾಗ ಇನ್ನೊಬ್ರು ಹೋಗ್ಬಿಟ್ಟು ಬನ್ನಿ, ಈ ರೀತಿನಲ್ಲಿ. ಅದಕ್ಕಾಗಿ ಇವೆಲ್ಲ ಹೇಳೋದು. ಈ ಬ್ರಹ್ಮಚಾರಿಗಳು ಕೂತ್ಕೋಬಹುದು, ತಂದೆ ಇದ್ದವ್ರು ಮುಂಪಂಕ್ತಿ ಕೂತ್ಕೋಬಾರ್ದು ಅಂತಿಲ್ಲ, ಕೂತ್ಕೋಬಹುದು ಧಾರಾಳವಾಗಿ ಅವರು ಕೂಡ, ಆಗ್ಲೇಬಾರ್ದು ಅಂತಿಲ್ಲ. ಇಲ್ಲೇ ನಾನೇ ವಿಷ್ಣು ಸ್ಥಾನದ ಕಾಣಕ್ ಹೋಗ್ಕೋರೆ ಹತ್ ಕೂಕೋರ್ದಿಲ್ಲ, ಏನ್ ಪಿತೃಸ್ಥಾನದಲ್ಲಿ ಕೂತ್ಕೊಂಡ್ರೆ ಈಗ ದೆವ್ವನ ಭೂತನ ನಿಮ್ಮ ಮೇಲೆ ಆವಾನೆ ಆಗೋದು. ಎಲ್ಲವೂ ಕೂಡ ಅಷ್ಟೇ. ದೇವಾವೈ ಪಿತರೋ ದೇವಾಹ, ಅಥಾರಿಟಿ. 3ನೆಯ ಸ್ತರದಲ್ಲಿರುವವರು, ಬರೀ ದೇವತೆಗಳಿಗಿಂತ ಉತ್ತಮ ಸ್ಥಾನದಲ್ಲಿ ಇರುವವರು ಈ ಪಿತೃದೇವತೆಗಳು. ಅವರನ್ನ ಅಲ್ಲಿ ವರ್ಣ ಕಟ್ಟು ಇದ್ ಮಾಡಿದಾಗ, ಸೊ ನೋ ಡಿಫ್ರೆನ್ಸ್. ವಿಷ್ಣು ಸ್ಥಾನಮೋ ಪಿತೃಸ್ಥಾನಮೋ ವಿಶ್ವೇದೇವೋ ಯಾವುದಕ್ಕೂ ಇಲ್ಲ. ಅಲ್ಲೇನೋ ಅಪ್ರದಕ್ಷಿಣಂ ಪರಿಶಿಚ್ಯ ಅಷ್ಟೇ ಅದ್ ಮಾಡೋದು. ಅಪ್ರದಕ್ಷಿಣೆ ಇದ್ದ ತಕ್ಷಣ ಕೆಟ್ಟದ್ದಲ್ಲ. ಪಿತೃಸ್ಥಾನದಲ್ಲಿ ಇದ್ದವ್ರಿಗೆ ದೇವ ಸವಿತ ಪ್ರಸೂವ ಇತಿ ಪ್ರದಕ್ಷಿಣಂ ಪರಿಶಿಚ್ಯ. ಎಲ್ರಿಗೂ ಗಾಯತ್ರಿ ಮಂತ್ರ ಮೊದಲ ಪ್ರೋಕ್ಷಣೆಗೆ ಎಲ್ರಿಗೂ ಅದೇ ಸೇಮ್ ಇವುಗಳೆಲ್ಲ ಆಗುವಂತದ್ದು. ಸೊ ಅದರಿಂದ ಕೆಲವೊಂದು ಕನ್ಫ್ಯೂಷನ್ ಈ ಶ್ರಾದ್ದದಲ್ಲಿ ಇದರಲ್ಲಿ ಕುತ್ಕೊಳ್ಬೇಕಾದ್ರೆ ಮಾಡಬೇಕಾದ್ರೆ ಏನು ಆಗ್ಬೇಕಾಗಿಲ್ಲ. ರಾತ್ರಿನಲ್ಲಿ ಮತ್ತೆ ಹಸುವಾಗಬಾರ್ದು. ಅಷ್ಟಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಸ್ವೀಕಾರ ಮಾಡಿ. ಅದಕ್ಕೇನೆ ಏಕಭುಕ್ತ. ಯಜಮಾನನಿಗೂ ಇದು ಅನ್ವಯ. ಹೇಗೆ ನಿಮಂತ್ರಿತ ಬ್ರಾಹ್ಮಣರಿರ್ತಾರೋ ಅವನು ಅಷ್ಟೇ ರಾತ್ರಿ ಏನನ್ನು ತಿನ್ನಬಾರದು. ಇವೆಲ್ಲವನ್ನನ್ನು ಗಮನಿಸ್ಬೇಕು. ಗೊತ್ತಾಯ್ತೆ? ಸೊ ಎಲ್ರೂ ಒಬ್ಬರೊಬ್ಬರಿಗೆ ಸಹಕರಿಸಿ, ಅವ್ರು ಕರೆದಾಗ ನಿಮ್ ಮನೆಗೆ ಹೋಗಿ, ನೀವ್ ಕರೆದಾಗ ಅವ್ರ ಮನೆಗೆ ಹೋಗ್ಲಿ. ಅಂದ್ರೆ ಯು ಕ್ಯಾನ್ ಅವಾಯ್ಡ್ ದಿಸ್ ಪ್ರೊಫೆಷನಲ್ ಮಾಧ್ಯರ್ಸ್. 1. 2ನೇದು, ಶ್ರಾದ್ದ ಮಾಡೋದು ಪ್ರತಿಯೊಬ್ರು ಕಲ್ತ್ಕೊಳ್ಳಿ. ಅದಕ್ಕೆ ಯಾರನ್ನೋ ಕಾಯ್ಬೇಕು ಏನು ಅಂತಿಲ್ಲ. ಬೇಗ ಶುರು ಮಾಡಿ. 9:30 ಹೊತ್ತಿಗೆ ಉಪಾಸನೆ ಇರುದಲ್ಲ, 12:30 1 ಗಂಟೆ ಹೊತ್ತಿಗೆ ಅವ್ರು ಕೂತ್ಕೊಂಡು ಶುರು ಮಾಡ್ಬಿಟ್ಟಿರ್ಬೇಕು. ಸುಮ್ನೆ ಶ್ರಾದ್ದಂ ನವಿಸ್ತರೇತ್ ಅಂತ ಒಂದು ಸೂತ್ರ. 11:30 12 ಗಂಟೆಗೆ ಅವ್ರು ಬರ್ಲಿ ನಿಧಾನ, ಅವಾಗ ಸ್ನಾನಕ್ಕೆ ಹೋಗ್ತೀನಿ. ಇದು ಏನಿದು? ಶ್ರಾದ್ದದಲ್ಲಿ ಬಹಳ ಶ್ರದ್ಧೆ ಬಹಳ ಮುಖ್ಯವಾದದ್ದು. ಸೊ ಅದರಿಂದ ಸರಿಯಾಗಿ ಆಚರಿಸಿದ್ರೆ ಅಶ್ವಮೇಧ ಯಾಗದ ಫಲ ಉಂಟು. ಯಾರ್ಯಾರು ಭಾಗವಹಿಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ. ಸೊ ಶ್ರಾದ್ದದಲ್ಲಿ ಇವಾಗ ಜ್ಞಾತಿಗಳು ಇವ್ರದಕ್ಕೆ ನೀವು ಹೋದಾಗ ಅಲ್ಲಿ ಏನಿರುತ್ತೋ ಎಲ್ಲವೂ ಕೂಡ ಭಗವದ್ ಅರ್ಪಿತವಾದದ್ದು. ಭಗವನ್ ನಿವೇದಿತೇಶು ಪದಾರ್ಥೇಶು ಕಿಂ ಅಭೀಪ್ಸಿತಂ, ಅದನ್ನೇ ಇಲ್ಲಿ ಹೇಳುವಂತದ್ದು. ಎಲ್ಲವೂ ಕೂಡ ಪಿತೃಶೇಷಗಳೇನೆ ಅಲ್ಲಿ. ಅದರಿಂದ ನೀವು ಗಯೆನಲ್ಲಿ ಆ ಹಣ್ಣು ಬಿಟ್ಟು ಬಂದಿದ್ದೀನಿ, ಈ ತರಕಾರಿ ಬಿಟ್ಟು, ಇವೆಲ್ಲ ಅಲ್ಲಿಗೆ ಅನ್ವಯ ಆಗೋಲ್ಲ. ಇದು ಅಪವಾದ. ಇದು ಶ್ರಾದ್ದದ ನಿಜವಾದ ಕಾನ್ಸೆಪ್ಟ್. ಆ ರೀತಿನಲ್ಲಿ ಭಾಗವಹಿಸಿ ಯಾರಿಗಾರು ಬರ್ದಿದ್ರೆ ಕಲ್ತ್ಕೊಳ್ಳಿ. ಯಾವುದನ್ನ? ತ್ರಿಸುಪರ್ಣ ತ್ರಿನಾಚಿಕೇತ, ಬ್ರಹ್ಮ ಮೇಧವ, ಅದು ಕಾಟಕದಲ್ಲಿದೆ ತ್ರಿನಾಚಿಕೇತ. ಇವುಗಳು
ಆಮೇಲೆ ಊಟಕ್ಕೆ ಕೂತ್ಕೊಂಡಾಗ ಅಭಿಶ್ರವಣವನ್ನ ಮಾಡಿ, ಪಂಚಸೂಕ್ತ ಅಲ್ಲ, ಏನು ಇಲ್ದಿದ್ದಕ್ಕೆ ಅದು ಹೇಳ್ಬೇಕೆ ಹೊರತು, ಅದು ಮಾತುಗಳು ಬೇರೆ ಯಾವ್ದು ಬೇಡ, ಪಾಲಿಟಿಕ್ಸ್ ಅದು ಇದು ಯಾವುದನ್ನು ಮಾತಾಡಬೇಡಿ, ಕೌಟುಂಬಿಕವಾದ್ದೇ ಆಗ್ಲಿ ಅಥವಾ ರಾಜಕೀಯದ್ದೇ ಆಗ್ಲಿ. ಕಾನ್ಸಂಟ್ರೇಷನ್ ಅಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಅಭಿಶ್ರವಣ ಕೇಳ್ತಾ ಸ್ವೀಕಾರ ಮಾಡ್ಬೇಕು. ಇದೆಲ್ಲ ಯಜ್ಞದ ಪ್ರಕ್ರಿಯೆಗಳು, ಅದೊಂದು ಯಜ್ಞ, ಆ ರೀತಿ ನಡೆಸ್ಬೇಕು. ಈಗ ನಾನು ಹೇಳ್ಬಿಡ್ತೀನಿ, ಒಂದ್ಸಲಿ ಕೇಳಿಸ್ಕೊಳ್ಳಿ, ಮುಂದಕೋಣ. ಏನ್ ಹೇಳಿ ಹಂಗರಾಜ್? ಅದೇ ಈ ತರ ಬ್ರಾಹ್ಮಣರು ಸಿಗೋದಿದ್ರೆ ಹ. 6 ಜನ ಬ್ರಾಹ್ಮಣ್ ಕರೆದ್ಬಿಟ್ಟು ಪುರೂರ್ವ, ಆರ್ದ್ರ, ಪಿತೃ ಪಿತಾಮಹ, ಪ್ರಪಿತಾಮಹ, ವಿಷ್ಣು ಎಲ್ಲಾರ್ಗೂ ಇದು ಮಾಡ್ಬೋದು. ಹೌದಾ, ರಂಗಪ್ರಿ ಸ್ವಾಮಿಗಳು ಪಿತೃಕಲ್ಪ ಅಂತ ಅಂದ್ಬಿಟ್ಟು ಒಂದ್ ಇದಕ್ಕೆ ನಾವು ಯೋಗಕ್ಷೇತ್ರದಲ್ಲಿ ಪ್ರಶ್ನೋತ್ತರಿ ಹಾಕ್ದಾಗ ಆಗಿತ್ತು. ಇಬ್ರು ವಿಶ್ವ ದೇವಸ್ಥಾನಕ್ ಬೇಕು, 3 ಜನ ಪಿತೃಸ್ಥಾನಕ್ ಬೇಕು. ಇವ್ರು ಒಬ್ಬರಿಗೇನೆ ಇದ್ ಮಾಡೋದೇ ಕಷ್ಟ, ಇನ್ನು ನಿಮ್ಗೆ ಸಿಗೋದು. ಆದ್ಮೇಲೆ ಏನ್ ಮಾಡ್ತಾರೆ, ಮುನ್ಪೇರಿಗೆ ಚೊಲ್ಲಿದ್ದೆ ಒತ್ತ ಅವರ್ವಿಲ್ಲೆ ರೆಡ್ಡೆ ಪೇರೆ ಇಲ್ಲ ವಾದ್ಯಾರ ವಿಷ್ಣು ಸ್ಥಾನಕ್ಕೆ ಕೂತ್ಕೊಳ್ಳೋದು ಅಂತ ಎಲ್ಲಾ ಮಾಡಿಸ್ಬಿಟ್ಟು, ಇದೆಲ್ಲ ಎಷ್ಟು ಅಧ್ವಾನವಾಗಿ ಹೋಗಿದೆ ಅಂದ್ರೆ, ಎಷ್ಟು ಮುಖ್ಯವಾಗಿ ವರ್ಷಕ್ಕೊಂದ್ಸಲಿ ನಡೆಸುವಂತದ್ದು. ಅದನ್ನ ನಡೆಸೋದ್ರಲ್ಲಿ ಈ ರೀತಿ ಲೋಪದೋಷಗಳಾಗಬಾರ್ದು. ಸೊ ಅದರಿಂದ ಎವ್ರಿ ಒನ್ ಶುಡ್ ಟೇಕ್ ಸೀರಿಯಸ್ಲಿ ಅಬೌಟ್ ದಿಸ್. ನೀವು ನಿಮಂತ್ರಣಕ್ಕೆ ಒಪ್ಕೊಳ್ಳಿ, ಹೋಗಿ. ತಂದೆ ಇದ್ದವ್ರು ಕೂತ್ಕೋಬಾರ್ದು ಅನ್ನೋದು ಖಂಡಿತ ಇಲ್ಲ. ಈಗ ಇದು ಏಕಾಗ್ನಿ ಕಾಂಡದಲ್ಲಿ ಕಡೆನಲ್ಲಿ ಶ್ರಾದ್ದ ಮಂತ್ರಗಳು ಬರುತ್ತೆ. ಅಯ್ಯೋ ತೋಪ್ನಾರಿ ಹನುಮಂತ್ರ ಚೊಲ್ಕೊಡ ಮಾರ್ಜಯಂತ ಮಾಮ ಪಿತರ ಖಂಡಿತವಾಗಿ ಹೇಳ್ಬೇಕು, ಹೇಳೋದು ತಪ್ಪೇನಿಲ್ಲ. ಏನ್ ಅವ್ರ ಕೃತಿ ಮಾಡ್ಬೇಕಾದ್ರೆ ಪ್ರಾಚೀನ ರೀತಿನಲ್ಲಿ ಅವ್ರು ಇದ್ ಮಾಡ್ತಾರೆ. ಈಗ ದೇವ ಋಷಿ ಪಿತೃ ತರ್ಪಣ, ಗೃಹಸ್ಥರ ಅಥವಾ ತಂದೆ ಇದ್ದವ್ರಿಗೆ ಪಿತೃ ತರ್ಪಣ ಕೊಡ್ಬೋದಾ ಅಂದ್ರೆ ಉಂಟು. ಏನ್ ಮಾಡ್ಬೇಕು ಅಂದ್ರೆ ಹೆಬ್ಬೆರಳಿಗೆ ಮಾತ್ರ ಹಾಕೋಬೇಕು, ಪ್ರಾಚೀನ ರೀತಿ ಅಂದ್ರೆ ಫುಲ್ ಹಾಕೊಳ್ಳಲ್ಲ. ಹೀಗೆ ಅದನ್ನು ಸರಿಯಾಗಿ ತಿಳಿದು ಆಚರಣೆ. ಸೊ ಅದರಿಂದ ಎಲ್ರು ಶ್ರದ್ಧೆಯಿಂದ ಮಾಡಿ, ಶ್ರಾದ್ದ ಚೆನ್ನಾಗಾಗ್ಲಿ, ಗೊತ್ತಾಯ್ತಾ? ಎಲ್ರು ಕಲ್ತ್ಕೊಳ್ಳಿ, ಬನ್ನಿ ಬೇಕಾದ್ರೆ ಹೇಳ್ಕೊಡ್ತೀನಿ ನಾನು ಶ್ರಾದ್ದ ಮಾಡೋ ವಿಧಾನನ. ಮಂತ್ರಗಳು ಬಹಳ ಕಡಿಮೆ ಇದೆ, ಏನಾದ್ಮೇಲೆ ಏನು ಅನ್ನೋದು ತಿಳ್ಕೊಂಡ್ರೆ ಆಯ್ತು ಅಷ್ಟೇ. ಇಟ್ ಇಸ್ ಸೋ ಸಿಂಪಲ್. ಪ್ರತಿ ಒಬ್ರುವೆ ನೀವೇ ಹೋಗಿ ಇನ್ನೊಬ್ರ ಮನೆಯಲ್ಲಿ ಇರೋ, ಈಗ ಸಹಪಾಠಿಗಳು ಹೋದಾಗ ಪುಸ್ತಕ ಇಟ್ಕೊಂಡ ಮಾಡ್ದ, ಈ ಮಧು ಶುರು ಮಾಡಿದ್ರು, ಐ ಅಪ್ರಿಶಿಯೇಟ್ ಅವ್ರು ಇದ್ ಮಾಡಿದಾಗ. ಹಾಗೆ ಮಾಡ್ಬೇಕು, ಕಲಿಬೇಕು. ಈಗ ಮುಂದಕ್ಕೆ ಅಡಿ ಬರುವ ಪ್ರಾಶ್ನೀಯಾಧೋತ ಯಜ್ಞಂ ನಿರಹರಂತ ಚಕ್ಷುರಾಸ್ಯಂ ಕಿಂಚನ ಹೀನಸ್ತಿ ಸೋಬಿಭೇ ಚತುಶ್ಚತ್ವಾರಿಗಂ ಶಚ್ಚ. ಮುಂದಕ್ಕೆ ಹೋಗ್ತೀನಿ. ಅಗ್ನಿದ ಆದದಾತ್ಯಗ್ನಿಮುಖ ನೇ ವರ್ತೂನ್ ಪ್ರೀಣಾತಿ. ಋತೂನ್ ಪ್ರೀಣಾತಿ, ಅದು ಅದಕ್ಕಾಗಿ ಸಂಧಿ ಆದಾಗ ವರ್ತೂನ್ ಪ್ರೀಣಾತಿ. ಸಮಿಧಮಾದಧಾತ್ಯುಚ್ಚರಾಸಾಮಾಹುತೀನಾಂ ಪ್ರತಿಷ್ಠಿತ್ಯ ಅಥೋ ಸಮಿದ್ವತ್ಯೇವ ಜುಹೋತಿ ಪರಿಧಿನ್ ತಮ್ಮ ಆರ್ಷ್ಟಿ. ಪುನಾತ್ಯೇವೈನಾನ್ ಸಕೃತ್ ಸಕೃತ್ ಸಮ್ಮ ಆಷ್ಟಿ ಪರಾಂಗ್ ಇವ ಹೇತರ್ಹಿ ಯಜ್ಞಶ್ಚತುಸ್ಸಂಪದ್ಯತೆ ಚತುಷ್ಪಾದ ಪಶವ ಪಶೂನೇ ವಾವರುಂಧೆ ಬ್ರಹ್ಮನ್ ಪ್ರಸ್ಥಾಸ್ಯಾಮ ಇತ್ಯಾಹಾತ್ರ ವಾ. ಏತರ್ಹಿ ಯಜ್ಞಶ್ಚಿತೋ ಯತ್ರ ಬ್ರಹ್ಮ ಯತ್ರೈವ ಯಜ್ಞಶ್ಚಿತಸ್ತತ ಏವೈನಮಾರಭತೆ ಯದ್ಧಸ್ತೇನ ಪ್ರಮೀವೇದ್ವೇಪನ ಸ್ಯಾದ್ ಯಚ್ಛೀರ್ಷ್ಣಾ ಶೀರ್ಷಕ್ತಿಮಾನ್ ಸ್ಯಾದ್ ಯತ್ತೂಷ್ಣೀಮಾಸೀತಾ ಸಂಪ್ರತ್ತೋ ಯಜ್ಞಸ್ಯಾತ್ ಪ್ರತಿಷ್ಠೇತ್ಯೇವ ಬ್ರೂಯಾತ್. ವಾಚಿ ವೈ ಯಜ್ಞಶ್ಚಿತೋ ಯತ್ರೈವ ಯಜ್ಞಶ್ಚಿತಸ್ತತ ಏವೈನಘಂ ಸಂಪ್ರಯಚ್ಛತಿ ದೇವಸವಿತರೇ ತತ್ತೇ ಪ್ರಾಹೇತ್ಯಾಹ ಪ್ರಸೂತ್ಯೈ ಬೃಹಸ್ಪತಿರ್ಬ್ರಹ್ಮೇತ್ಯಾಹ. ಸ ಹಿ ಬ್ರಹ್ಮಿಷ್ಟಃ ಸ ಯಜ್ಞಂ ಪಾಹಿ ಸ ಯಜ್ಞಪತಿಂ ಪಾಹಿ ಸಮಾಂ ಪಾಹೀತ್ಯಾಹ. ಯಜ್ಞಾಯ ಯಜಮಾನಾಯಾತ್ಮನೇ ತೇಭ್ಯ ಏವಾಶಿಷಮಾಶಾಸ್ತೇನ ಆರ್ತ್ಯ. ಆಶ್ರಾವ್ಯಾಹ ದೇವಾನ್ ಯಜೇತಿ ಬ್ರಹ್ಮವಾದಿನೋ ವದಂತಿಷ್ಟ ದೇವತಾ. ಅಥ ಕಥಮ ಏತೆ ದೇವ ಇತಿ ಛಂದಾಗಂಸೀತಿ ಬ್ರೂಯಾದ್ ಗಾಯತ್ರೀಂ ತ್ರಿಷ್ಟುಭಂ ಜಗತಿ ಮಿತ್ಯಥೋ ಖಲ್ವಾಹುರ್ಬ್ರಾಹ್ಮಣಿಂಗ ಕಾಮಪ್ರಾಣ ಖಲ್ವಾಹುರ್ಬ್ರಾಹ್ಮಣ ವೈ ಛಂದಾಗಂಸೀತಿ ತಾನೇವ ತದ್ಯಜತಿ ದೇವಾನಾಂ ವಾ ಇಷ್ಟ. ದೇವತಾ ಆಸನ್ನಥಾಗ್ನಿರ್ನೋದ ಜಲತ್ವಂ ದೇವ ಜಲತಿ ತಂ ದೇವ
ज्वलत्तं देव आहुतिभिरनुयाजेष्वन्वविन्दन् अनुयाजेषु अन्वविन्दन् अनुयाजेष्वन्वविन्दन् यदनुयाजान् यजत्यग्निमेव तत्समिन्दयेत दुर्वै नामासुर आसीत् स एतर्हि यज्ञस्याशिषमवृङ्क्त यद्ब्रूयाद्येतदुद्यावा पृथिवी भद्रमबोधित्ये तदुमेवासुरं यज्ञस्याशिषं गमयेदिदं द्यावा पृथिवी भद्रमबोधित्ये ब्रूयाद्यजमानमेव यज्ञस्याशिषं गमयत्यार्ध्व सूक्तवाकमुत नमो वाकमित्याहेदमरात्स्मेति वावै तदाहोपष्टितो दिवः पृथिव्योरित्याह द्यावा पृथिव्योर्हि यज्ञोपष्टित ओमन्वती तेऽस्मिन् यज्ञे यजमानद्यावा पृथिवी स्थामित्या आशिषमेवैतामाशा आस्ते यद्ब्रूयात् सुपावसाना च स्वद्यवसाना चेति प्रमायुको यजमानस्याद्यदा हि प्रमीयते थे मामुपावस्यति सुपचरणा च स्वदिचरणा चेत्येव ब्रूयाद्वरीयसी एवास्मै गव्यूतिमाशा आस्ते न प्रमायुको भवति तयोराविद्यग्निरिदगम् हविरजुषतेत्याह या अया आक्ष्म देवतास्ता अरीरधामेति पावै तदाह यन्न निर्दिशेत् प्रतिवेशं यज्ञस्याशेर्गच्छेदाशा स्तेयं यजमानो सावित्याह निर्दिश्यैवैनगम् सुवर्गं लोकं गमयत्यायुराशा आस्ते सुप्रजास्त्वमाशा आस्त इत्याहाचेच मे वैतामाशा आस्ते सजातवनस्यामाशा आस्त इत्याह प्राणा वै सजाता प्राणानेवनान्तरेति तदग्निर्देवो देवेभ्यो वनते वयमग्निर्मानुषा इत्याहाग्निर्देवेभ्यो वनुते वयं मनुष्येभ्य इति वावै तदा हेह गतिर्वामस्येदञ्च नमो देवेभ्य इत्याह याश्चैव देवता यजति याश्च नताभ्य एवोभयेभ्यो नमस्करोत्यात्मनो न आर्त्यै श्रितस्ते प्रतिष्ठुभमेतद्यावा पृथिवी या अया आक्ष्म प्राणानेव षट्चत्वारिगं षट्च देवा वै यज्ञस्य स्वगा कर्तारं नाविन्दन्ते ಮನೆಯಲ್ಲಿ ಹೇಳ್ಕೊಳ್ಳಿ ಹೇಳಿದಿರಲ್ಲ ತಗೊಳ್ಳಿ ಇಪ್ಪತ್ತನೇನು ಕಾಲವೇ ಸರ್ವ 21 ಯೋಪಂಪುಷ್ಪಮೇಧ ಆಯ್ತಲ್ಲ ಸರಿ 23 ಹಾಗಾದ್ರೆ 20 ಅಲ್ಲ ಆಪೋವ ಇದಮಾಸನ್ ಸಲಿಲಮೇವ ಮಕರದ್ ಗುದಾತ ಇಯ್ಯ ಇರ್ಕಲ್ದ ಮಾ ಉದಾತ್ತ ಇಲ್ವಾ ಅಂದೆ ಮತ್ತೆ ನಿನ್ನೆ ಮೊನ್ನೆ ಹೇಳ್ಬೇಕಾದ್ರು ಕಾಣ್ಲಿಲ್ಲ ಆಪೋವ ಇದಮಾಸನ್ ಸಲಿಲಮೇವ ಸ ಪ್ರಜಾಪತಿರೇಕ ಪುಷ್ಕರ ಪರ್ಣೆ ಸಮಭವತ್ ಏಕ ಪುಷ್ಕರ ಪರ್ಣೆ ಸಮಭವತ್ ಪ್ರಜಾಪತಿರೇಕ ಪುಷ್ಕರ ಪರ್ಣೆ ಸಮಭವತ್ ತಸ್ಯಾಂತರ್ಮನಸಿ ಕಾಮಃ ಸಮವರ್ತತ
तस्यान्तर्मनसि कामः समवर्तत इदगं सृजेयमिति इदगं सृजेयमिति इदगं सृजेयमिति तस्माद्यत्पुरुषो मनसाभिगच्छति तस्माद्यत्पुरुषो मनसा विगच्छति तस्माद्यत्पुरुषो मनसा विगच्छति ಇನ್ನೊಂದು ಮಾತು ಇವನ್ ಥಾಟ್ ಬಂತು ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೀವೆಲ್ಲ ಗೃಹಸ್ಥರಾದವರು ಕಚ್ಚೆ ಪಂಚೆ ಉಟ್ಕೋಬೇಕೆ ಹೊರತು ದಟ್ಟಿ ಪಂಚೆ ಉಡಬಾರ್ದು ಅಂತ ಒಂದು ಸಂಕಲ್ಪ ಮಾಡಿ. ಯಾವಾಗ್ಲೂ ಉಟ್ರು ಕೂಡ ಏನ್ ಜಾಸ್ತಿ ಟೈಮ್ ಆಗೋಲ್ಲ. ದಟ್ಟಿ ಸುತ್ಕೊಳ್ಳೋದಕ್ಕೂ ಕಚ್ಚೆಗೆ ಉಟ್ಕೊಳ್ಳೋಕು ಏನ್ 1 ಗಂಟೆ ಕಾಲ ಅದು ಗಿನ್ನರ್ಗೆ ಇಟ್ಕೊಂಡಿದ್ದಾಗ್ಬೇಕಾಗಿಲ್ಲ. ಸರ ಅಂತ ಫಾಸ್ಟ್ ಆಗಿ ಮಾಡ್ಕೊಂಡ್ರು 2-3 ನಿಮಿಷದಲ್ಲಿ ಕಚ್ಚೆ ಪಂಚೆ ಉಟ್ಕೋಬಹುದು. ಒಂದ್ ಸಂಕಲ್ಪ ಮಾಡ್ಬೇಕು, ದಟ್ಟಿ ಪಂಚೆ ಉಟ್ಕೊಳ್ಳಲ್ಲ ನಾನು ಗೃಹಸ್ಥನಾದವನು. ಹಾಗೇನೆ ಬ್ರಹ್ಮಚಾರಿಗಳು ಕಚ್ಚೆ ಉಟ್ಕೋಬಾರ್ದು, ಅವ್ರ ದಟ್ಟಿನಲ್ಲೇ ಇರ್ಬೇಕು. 4 ಮೊಳದ ಪಂಚೆ ಅವ್ರಿಗೆ ಗೊತ್ತೈತೆ. ಇಲ್ಲಿ ಮುಂದ್ಗಡೆ ನರ್ಗೆ ಸೇರಿಸಬಾರ್ದು ಅವರು. 2 ಕಡೆಯಿಂದ ಸೇರ್ಬೇಕಾದ್ರೆ ಪಂಚೆ ಉಟ್ಕೊಳ್ಳೋದ್ರಲ್ಲಿ ಉಟ್ಕೊಳ್ಳೋ ಪಂಚೆ ಹೊತ್ಕೊಳ್ಳೋ ಪಂಚೆ ಉಟ್ಕೋಬಾರ್ದು. ಸೊ ಇದು ಗೃಹಸ್ಥರಾಗಿ ಎಲ್ಲದನ್ನು ಒಂದೊಂದು ವೇಷ ಭೂಷಣಗಳು ಎಲ್ಲವೂ ಕೂಡ ಮುಖ್ಯ. ತಿರುಮಣ್ಣು ಶ್ರೀಚೂರ್ಣ ಸಮಾಶ್ರಯಣ ಆಗಿದ್ಯಾ 3 ಇದೇ ಇರಬೇಕು. ನಾಮ ಬಿಳಿದು 2 ಮಧ್ಯದಲ್ಲಿ ಕೆಂಪು ಹಳದಿನೋ ಯಾವ್ದಾದ್ರು ಇಟ್ಕೊಳ್ಳಿ. ಹಣೆ ಬರೀ ಕಲಿ ಹಣೆನಲ್ಲಿ ಯಾವತ್ತು ಏನನ್ನು ಹೇಳೋಕೋಬೇಡಿ. ಬೂದಿನ ಹೋಮ ಮಾಡ್ದಂಗ ಆಗತ್ತೆ ಅಂತಾರೆ. ಊರ್ಧ್ವಮಂಡಾಧಿಕಾರ ಸಚ್ಚರಿತ ರಕ್ಷೆ ವೇದಾಂತ ದೇಶಿಕರದು. ಅದ್ರಲ್ಲಿ ಇವೆಲ್ಲ ಹೇಳುವಂತ ಸ್ವರೂಪ ನಮಗೆ ಕಚ್ಚೆ ಪಂಚೆನಲ್ಲಿ ಇರ್ಬೇಕು. ದಟ್ಟಿ ಪಂಚೆ ಉಟ್ಕೊಂಡಿರೋ ಗೃಹಸ್ಥನ್ ನೋಡಿದ್ರೆ ಸಚೇಲ ಸ್ನಾನ ಮಾಡು ಅಂತಾರೆ. ಅವನಿಗಲ್ಲ, ಇವನು ನೋಡ್ದವನು ಸ್ನಾನ ಮಾಡ್ಬೇಕು ಅಷ್ಟರ ಮಟ್ಟಿಗೆ. ಸೊ ಅದರಿಂದ ಕಚ್ಚೆ ಪಂಚೆ ಕಷ್ಟ ಇಲ್ಲ ಅದು. ಮತ್ತೆ ಏನೋ ಜಾರೋಗ್ಬಿಡುತ್ತೆ, ಕಚ್ಚೆ ಬಿಟ್ಕೊಳ್ತಿಲ್ಲ. ಸರಿಯಾಗಿ ನೀವು 2 ಕಡೆ ಸೈಡ್ ಇಂದು ಪಂಚ ಕಚ್ಚೆನಲ್ಲಿ ಸಿಗ್ಸಿದ್ರೆ ರಾತ್ರಿ ತನಕ ಒಂದು ಚೂರು ಅಳ್ಳಾಡೋದಿಲ್ಲ. ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಓಡಾಡೋದಕ್ಕೂ ಕೂಡ ಬಹಳ ಸುಲಭ. ಇವೆಲ್ಲ ಅಡ್ವಾಂಟೇಜ್ ಪಂಚೆದು. ಯಾಕೋ ನೆನಪಾಯ್ತು ಹೇಳಿದೆ. ಮುಂದಗೋಣ. ಇದಗಂ ಸೃಜೇಯಮಿತಿ ತಸ್ಮಾದ್ಯತ್ ಪುರುಷೋ ಮನಸಾಭಿಗಚ್ಚತಿ ತದ್ವಾಚಾ ವದತಿ ತತ್ಕರ್ಮಣ ಕರೋತಿ ತದೇಶಾಭ್ಯನುಕ್ತ ಕಾಮಸ್ತದಗ್ರೇ ಸಮವರ್ತತಾಧಿ ಮನಸೋ ರೇತಃ ಪ್ರಥಮಂ ಯದಾಸೀತ್ ಸತೋ ಬಂಧುಮಸತಿ ನಿರವಿಂದನ್ ಹೃದಿ ಪ್ರತೀಶ್ಯ ಕವಯೋ ಮನೀಷೇತಿ ಉಪೈನಂ ತದುಪನಮತಿ ಯತ್ಕಾಮೋ ಭವತಿ ಯ ಏವಂ ವೇದ ಸತಬೋಧಪ್ಯತ ಸತಪಸ್ತಪ್ತ್ವಾ ಶರೀರಮಧೂನುತ ತಸ್ಯ ಯನ್ಮಾಗಂ ಸಮಾಸೀತ್ ಜಪ ಕೂತ್ಕೊಳ್ಳೋ ಕೃಷ್ಣಾಜಿನ ಇದೆಯಲ್ಲ, ಅದನ್ನು ಒದರೋದಕ್ಕೆ ಒಂದು ಮಂತ್ರ ಇದೆ. ಇಲ್ಲಿ ಶರೀರ ಮಧುನುತ, ಅವನು ಭಗವಂತ ಪ್ರಜಾಪತಿ ಪುಷ್ಕರ ಪರ್ಣೆ ಸಮೋಭತೆ ಶರೀರ ಒಂದ್ಸಲಿ ಕೊಡುವುದಂತೆ, ಅವಾಗ ಮಾಂಸ ಉಂಟಾಯ್ತು ಅಂತ. ಎನ್ ಮಾಂಸ ಮಾಸಿ ಈತೆ ಅದು
ತಥೋರುಣ ಕೇತವೋ ವಾತರಶನ ಋಷಯ ಉದತಿಷ್ಠನ್ ततो ऋणाकेतवो वातरशना ऋषय उदतिष्ठन् ततो ऋणाकेतवो वातरशना ऋषय उदतिष्ठन् ಗಾಳಿಯನ್ನೇ ಆಹಾರವಾಗಿ ಅಶನವಾಗಿ ತಗೊಂಡಂತ ಋಷಿಗಳು ಅವಾಗ ಉಂಟಾದ್ರು. ತತಃ ಆಮೇಲೆ ಒಂದೊಂದಾಗಿ ಏನ ಖಾಹ ते वैखानसाः ये वालाः ते बालखिल्याः यो रसः सोपम् अन्तरतः कूर्मं भूतगं सर्पन्तम् तमब्रवीत् मम मयि त्वं मागंस त्वं मागंस ಅನುದಾತ ನಾಸಿಕದಲ್ಲಿ ಬರೋ ತ್ವಂ ಮಾಗಂಸ ತ್ವಕ್ ಮಾಂಸ ಗೊತ್ತಾಯ್ತಾ? ಪದ ಬಿಡಿಸಿದ್ರೆ ತ್ವಕ್ ಅಂದ್ರೆ ಚರ್ಮ ಎಲ್ಲ ಹಿಂಗ್ ಉಂಟಾಯ್ತು ಒಂದೊಂದಾಗಿ ಬರುವಂತ ಸಮಭೂತ್ ನೇತ್ಯಬ್ರವೀತ್ पूर्वमेवाहमिहासमिति तत्पुरुषस्य पुरुषत्वम् स सहस्रशीर्षा पुरुषः सहस्राक्ष सहस्रपाद भूत्वोदतिष्ठत् तमब्रवीत् त्वं वै पूर्वगं समभूः त्वमिदं पूर्वः कुरुष्वेति स इत आदायापः अंजलिना पुरस्तादुपदधात् एवाह्येवेति तत आदित्य उदतिष्ठत् सा प्राचीदिक् तथारुणः केतुर्दक्षिणत उपादधात् ಈ ವೈಖಾನಸರು ವಾಲಕಿಲ್ಯರು ಏನವ್ರದ್ದು ರೋಲು ಒಂದ್ಸಲ ಹೇಳಿದ್ದೆ, ಜ್ಞಾಪಕ ಇದೆಯಾ? ವಾಲಕಿಲ್ಯಾಹ ವೈಖಾನಸಾಹ ಸದಾ ಸಂಧ್ಯಾವನ್ನೇ ಮಾಡ್ತಿರ್ತಾರೆ ಇವರು. ಈಗ ನಾವು 3 ಹೊತ್ನಲ್ಲಿ ಮಾಡ್ತೀವಿ. ಆಪಹ ಊರ್ಧ್ವಂ ವಿಕ್ಷಿಪಂತಿ, ನೀರನ್ನು ತಗೊಂಡು ಗಾಯತ್ರಿಯಿಂದ ಅಭಿಮಂತ್ರಿಸಿ ತದಾಪೋ ವಜ್ರೀಭೂತ ಮಂದೇಹಾರುಣೆ ದ್ವೀಪೆ ಪ್ರಕ್ಷಿಪಂತಿ ಕಥೆ ಎಲ್ಲ ಕೇಳಿದಿರಲ್ಲ. ನಾವು ಇದ್ರ ಸಹವೈ ದೇವಾನಾಮ್ ಇದರಲ್ಲಿ ಈ ಕಥೆನೂ ಬರುತ್ತೆ. ಅಭಿಶ್ರವಣದಲ್ಲೂ ಕೂಡ ಹೇಳುವಂತದ್ದು ಇದು. ಅನ್ನವನ್ನು ಬಡಿಸಿದ್ಮೇಲೆ ರಾಕ್ಷೋಗ್ನ ಮಂತ್ರಯನ ಅಂತ ಹೇಳ್ಬೇಕಾರೆ ಇದನ್ನ ತದಾಪೋ ವಜ್ರೀಭೂತ ಮಂಜೆ ಹಾರುಣೆ ದ್ವೀಪೆ ಪ್ರಕ್ಷಿಪಂತಿ ಇವ್ರನ್ನೆಲ್ಲ ತಗೊಂಡೋಗಿ
ಸಮುದ್ರದಲ್ಲಿ ಮಂದೆ ಹಾರುಣ ಅಂತ ದ್ವೀಪ, ಅಲ್ಲಿಗೆ ರಾಕ್ಷಸನ್ನೆಲ್ಲ ಬಿಡುತ್ತೆ. ಇವರೆಲ್ಲ ಬ್ರಹ್ಮನನ್ ಕುರಿತು ತಪಸ್ ಮಾಡಿದ್ರು. ಏನು ಕೇಳಿದ್ರು, ಏನ್ ಬೇಕು ಅಂತ. ನಾವು ಸೂರ್ಯನ ಜೊತೆ ಯುದ್ಧ ಮಾಡ್ಬೇಕು ಅಂದ್ರು. ನನ್ ಜೊತೆ ಇಲ್ವಲ್ಲ, ಮಾಡ್ಕೊಳ್ಳಿ ಇಂದ ಅವನು ಬ್ರಹ್ಮ. ಇವರೆಲ್ಲ ಹೋಗಿ ಸೂರ್ಯನ ಮುತ್ತಿದ್ರು. ಅದಕ್ಕೆ ವೇದದಲ್ಲಿ ವಿಧಿ ಹೇಳಿದ್ದು, ಬ್ರಾಹ್ಮಣನಾದವನಿಗೆ 3 ಹೊತ್ತು ಇದಕ್ಕೆ ಆಶೌಚ ಇಲ್ಲ. ತಂದೆಯ ಶವ ಇದ್ರು ಕೂಡ ಇವನು ಹೋಗಿ ಸಂಧ್ಯಾವನೆಯಲ್ಲಿ ಅರ್ಘ್ಯಪ್ರದಾನ ತನಕ ಮಾಡಿ ಬರ್ಬೇಕು. ಅಲ್ಲಿ ಗಾಯತ್ರಿ ಹೇಳಿದ್ರು ಕೂಡ ಆಸನ ಮಂತ್ರಸ್ಯ ಅನ್ಬೇಕಾದ್ರೆ ಶರೀರ ಶುದ್ಧಿ ಬೇಕಾಗಿರೋದು. ಅವಾಗಿಲ್ಲ, 10 ದಿವಸ 11 ದಿವಸದ ಇದು ಆಶೌಚಗಳು. ಗೊತ್ತೈತೆ. 3 ಹೊತ್ತು ನಾವು ಮಾಡ್ತೀವಿ. ಬೆಳಗ್ಗೆ ಸೂರ್ಯೋದಯಕ್ಕೆ ಕಾಣ ಅದೇ ಕೋಣ ಅದೇ ಕಂಡು ಬಿಡು ಅಂತ 3 ಕಾಲದಲ್ಲಿ ನಾವು. ಮಿಕ್ಕಿದ ಸಮಯದಲ್ಲಿ ಸೂರ್ಯನಿಗೆ ಮುತ್ತುವಂತ ರಾಕ್ಷಸನ್ ಬಿಡಿಸೋರು ಯಾರು? ಅದ ಕೆಲಸ ಇವರುಗಳಿಗೆ. ಬಾಲಕಿಲ್ಯ ಇವರು ಸಂಧ್ಯಾವನೆ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ವೈಖಾನಸ ಭಗವಂತನ ಉಗುರಿನಿಂದ ಹುಟ್ಟಿದವನು ಇವನು. ಆಗಮ ಪ್ರವರ್ತಕ ವೈಖಾನಸ. ವೈಷ್ಣವ ಆಗಮದಲ್ಲಿ 2, ಒಂದು ವೈಖಾನಸ, ಇನ್ನೊಂದು ಪಾಂಚರಾತ್ರ ಆಗಮ. ಪಾಂಚರಾತ್ರದಲ್ಲಿ ಗರುಡನಿಗೆ ಹೇಳಿದ್ದು ಅಂತಿದೆ, ಇನ್ನೊಂದು ನೇರವಾಗಿ ಶ್ರೀನಿವಾಸನೇ 5 ರಾತ್ರಿನಲ್ಲಿ ಹೇಳಿದ. ಪಾಂಚರಾತ್ರ ಆಗಮ, ಇನ್ನೊಂದು ವೈಖಾನಸ ಆಗಮ. ದೇವಸ್ಥಾನಗಳಲ್ಲಿ ಯಾವ್ದು ಪದ್ಧತಿ ಇದೆಯೋ ಆ ರೀತಿ ಮಾಡ್ಬೇಕು. ಈಗ ಬಳೆಪೇಟೆ ಇದೆಯಲ್ಲ, ಅದು ವೈಖಾನಸ ಆಗಮ. ನರಸಿಂಹ ಉಪ್ಪರ್ಪೇಟೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಇದೆಯಲ್ಲ, ಅದು. ಈ ಕೋಟೆ ಶ್ರೀನಿವಾಸ ಪಾಂಚರಾತ್ರ ಆಗಮ. ಅಲ್ಲಿರೋ ಭಟ್ರು ಬಂದು ಇಲ್ಲಿ ಪೂಜೆ ಮಾಡಂಗಿಲ್ಲ. ಆಗಮ ಸಾಂಕರ್ಯ ಕೂಡುದು ಅಂತಿದೆ. ವೈಖಾನಸ ಆಗಮದವರು ವೈಖಾನಸ ದೇವಸ್ಥಾನದಲ್ಲೇ ಮಾಡ್ಬೇಕು. ಪಾಂಚರಾತ್ರ ಆಗಮದವ್ರು ಅಲ್ಲೇ ಮಾಡ್ಬೇಕು. ಇವ್ರು ಅಲ್ಲಿ ಹೋಗೋದು, ಅವ್ರು ಇಲ್ಲಿ ಬರೋದು ಎಲ್ಲ ಇಲ್ಲ. ಆಗಮ ಸಾಂಕರ್ಯ ಕೂಡುದು ಅಂತಿದೆ. ಹೀಗೆಲ್ಲ ಇರುವಂತದ್ದು. ಇದೇ ರೀತಿ ಶಕ್ತ್ಯಾಗಮ, ಶೈವಾಗಮ, ಅವರವರ ಆಗಮಗಳು, ಆ ಪ್ರಕಾರ ಪೂಜೆಗಳು ನಡೆಯುವಂತ. ಸೊ ವೈಖಾನಸರು ಬಾಲಕಿಲ್ಯರು. ಇವರು ಸದಾ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾರೆ. ಇದು ಅವರಿಗೆ ನೇಮನ, ಭಗವಂತನಿಂದ ಇದ್ ಮಾಡಿರುವಂತ. ಹಾಗೆ ಏನ್ ಹೇಳ್ತಾ ಇದ್ವಿ ಇವಾಗ? ಒಂದೊಂದೇ ದಿಕ್ಕುಗಳು ಉಂಟಾಗ್ತಾ ಇದೆ. ಪ್ರಾಚೀ ದಿಕ್ಕಿ, ಅಥಾರುಣ ಕೇತುರ್ದಕ್ಷಿಣತ ಉಪಾದಧಾತ್. ಏವಾಹ್ಯಗ್ನ ಇತಿ ತತೋ ವಾ ಅಗ್ನಿರುದತಿಷ್ಠತ್. ಸಾ ದಕ್ಷಿಣಾದಿಕ್. ಅಥಾರುಣ ಕೇತು ಪಶ್ಚಾದುಪದಧಾತ್. ಏವಾಹಿ ವಾಯೋ ಇತಿ. ತತೋ ವಾಯುರುದತಿಷ್ಠತ್. ಸಾ ಪ್ರತೀಚಿ ದಿಕ್. ಅಥಾರುಣ ಕೇತುರುತ್ತರತ ಉಪದಧಾತ್. ಏವಾಹೀಂದ್ರೇತಿ. ತತೋ ವಾ ಇಂದ್ರ ಉದತಿಷ್ಠತ್. ಸೋದೀಚಿ ದಿಕ್. ವೇದ ಹೇಳ್ಬೇಕಾದ್ರೆ ಅರ್ಜೆಂಟ್ ಮಾಡಬೇಡಿ. ಇವಾಗ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ, ನಿಧಾನ ಕೇಳಿದ್ರೆ ಸ್ವರಗಳು ಸರಿಯಾಗುತ್ತೆ. ಇಲ್ಲಿ ಸೋದಿ ಉದಾತ್ತ, ಚಿ ಅನುದಾತ್ತ. ಇದಕ್ಕೆ ಸ್ವರಿತ ಅಥವಾ ಪ್ರಶ್ಯ ಅಂತ ಕೂಡ ಹೇಳ್ತಾರೆ. ಇನ್ಯಾವುದೋ ಪುಸ್ತಕದಲ್ಲಿ ನೋಡಿದ್ದೆ. ಸ್ವರಿತ ಅಂದ್ರೆ ಮೇಲೆ 2 ಗೀಟ್ ಇರೋದು. ಇದಕ್ಕೆ ಕೆಲವೊಮ್ಮೆ ಹೇಳ್ತಾರೆ. ಅಂದ್ರೆ ಉದಾತ್ತದಿಂದ ಸಡನ್ ಅನುದಾತ್ತಕ್ಕೆ ಬರ್ಬೇಕು. ಸೋದಿ ಚೇದಿಕ್. ಅಥಾರುಣ ಕೇತುರ್ಮಧ್ಯ ಉಪದಧಾತ್.
केतुर्मध्य उपाददा एवाहि पूषन्निति ततो वै पूषोदतिष्ठत् ततो वै पूषोदतिष्ठत् सेयं दिगे अथारुणः केतुरुपरिष्टादुपदधात् एवाहि देवा इति ततो देव मनुष्याः पितरः गन्धर्वाप्सरसश्चोदतिष्ठन् सोर्ध्वादिक् या विप्रशो विपरापतन् ताभ्योऽसुरा रक्षागंसि पिशाचाश्चोदतिष्ठन् तस्मात् ते पराभवन् विप्रढ्यो हि ते समभवन् तदेशाभ्यनुक्ता आपोह यद्बृहतीर्गर्भमायन् दक्षं दधान जनयन्ति स्वयंभुम् तत इमेभ्यः सज्जन्त सर्गाः अभ्यो वा इदगं समभूत् तस्मादिदगं सर्वं ब्रह्म स्वयं भीति तस्मादिदगं सर्वगं शिथिलमिवा ध्रुवमिवाभवत् तस्मादिदगं सर्वगं शिथिलमिवा ध्रुवमिवाभवत् प्रजापतिर्वावतत् आत्मनात्मानं विधाय तदेवानुप्रविशत् तदेशाभ्यनुक्ता विधाय लोकान् विधाय भूतानि
भूतानि विधाय सर्वा प्रदिशो दिशश्च विधाय सर्वाः प्रदिशो दिशश्च विधाय सर्वाः प्रदिशो दिशश्च प्रजापतिः प्रथमजातस्य प्रजापतिः प्रथमजातस्य प्रजापतिः प्रथमजातस्य आत्मनात्मानमभिसंविवेशेति 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 आत्मानमभिसंविवेशेति ಎನ್ನಾಚಿ ಯಾಕೆ ಹೇಳಿದ್ರಿ ಇನ್ನೊಂದ್ಸಲಿ? ನಕಾರ ಉದಾತ್ತ ಕೇಳಿಸ್ಲಿಲ್ಲ ನೀವು. ಆತ್ಮನಾತ್ಮಾನ ಅಭಿಸಂವಿವೇಶೇತಿ ಅಭಿಸಂವಿವೇಶೇತಿ आत्मनात्मानमभिसंविवेशेति ಗೊತ್ತಾಯ್ತಾ? ಹೇಳಿ ಇನ್ನೊಂದ್ಸಲಿ. आत्मनात्मानमभिसंविवेशेति ಸಂವಿವೇಶೇತಿ संविवेशेति संविवेशेति ಸರ್ವಮೇವೇದಮಾಪ್ತ್ವಾ सर्वमेवेदमाप्त्वा सर्वमेवेदमाप्त्वा ಸರ್ವಮವರುದ್ಧ್ಯ सर्वमवरुद्ध्य सर्वमवरुद्ध्य ತದೇವಾನುಪ್ರವಿಶತಿ तदेवानुप्रविशति तदेवानुप्रविशति ಯ ಏವಂ ವೇದ य एवं वेद य एवं वेद ಎನ್ನಾಚಿಂಗೆ ಡಿಫ್ರೆನ್ಸ್. ಅಂಕಾರ ಪೂರ್ಣವಾಗಿ ಉಚ್ಚಾರ ಮಾಡಿ, ಅದು ವಕಾರಕ್ಕೆ ಸೇರಿಸಬೇಡಿ. ಯ ಏವಂ ವೇದ य एवं वेद य एवं वेद ಇದನ್ನ ಹೀಗೆ ಸರಿಯಾಗಿ ತಿಳ್ಕೊ ಅಂತ. ಏವಂ ಹಾಗೆ ಹೀಗೆ ಅಲ್ಲ, ಏನೇನೋ ಅರ್ಥ, ಹಂಗೂ ಆಗ್ಬೋದು ಹಿಂಗೂ ಆಗ್ಬೋದಲ್ಲ, ಇದೇ ರೀತಿ ಸರಿಯಾಗಿ ತಿಳಿಬೇಕು. ಏವಂ ವೇದ ಅಂದ್ರೆ ಆಸೀದ ತಿಷ್ಠನ್ನ ಬೋಧ ಪೋವಾಯೋ ಇತಿ ನೇಯಂ ದಿಗಭ್ಯನೋಕ್ತಾಭ್ಯನೋ ತಾಷ್ಟೌ ಚ आदिदतिष्ठन्नबोधपोवायो इति सेयं दिगभ्यनोक्ताभ्यनोक्ताष्टौ च आदिदतिष्ठन्नबोधपोवायो इति सेयं दिगभ्यनोक्ताभ्यनोक्ताष्टौ च ಚತುಷ್ಟಯ್ಯ ಆಪೋ ಗೃಹ್ಣಾತಿ चतुष्टय्य आहो गृह्णाति चतुष्टय्य आहो गृह्णाति ಚತ್ವಾರಿ ವಾ ಅಪಾಗಂ ರೂಪಾಣಿ चत्वारिव अपागं रूपाणि ಆರು ಅಪಾಗಂ ರೂಪಾಣಿ ಅಲ್ಲ, ಅಪಾಗಂ ರೂಪಾಣಿ ಅನುದಾತ್ತ. चत्वारिव अपागं रूपाणि चत्वारिव अपागं रूपाणि ಎಲ್ಲೆಲ್ಲಿ ಅಂಕಾರ ಬರುತ್ತೋ ಆ ಅಂಕಾರ ಪೂರ್ಣವಾಗಿ ಉಚ್ಚಾರ ಮಾಡಿ ಆಮೇಲೆ ಮುಂದಿನ ಇದಕ್ಕೆ ಹೋಗ್ಬೇಕು. ಸ್ಪುಂಟೆನ್ಸ್ ಅಲ್ಲೇ ಫುಲ್ ಸ್ಟಾಪ್ ಇಲ್ಲ, ಅಲ್ಲಿ ಫುಲ್ ಸ್ಟಾಪ್ ಇಲ್ಲ, ಬರೀ ಒಂದ್ ಪಾಸು. ಅಂಕಾರ ಪೂರ್ಣವಾಗಿ ಕೇಳಿಸ್ಬೇಕು. ಮೇಘೋ ವಿದ್ಯುತ್ मेघो विद्युत् मेघो विद्युत् ಸ್ತನಯಿತ್ನುರ್ವೃಷ್ಟಿ तनयित्युर्वृष्टिः तनयित्युर्वृष्टिः ತಾನ್ಯೇವ ವರುಂಧೆ तान्येव वरुन्धे तान्येव वरुन्धे ಆತಪತಿ ವರ್ಷಾ ಗೃಹ್ಣಾತಿ आतपरिवर्ष्या गृह्णाति आतपरिवर्ष्या गृह्णाति ತಾಃ ಪುರಸ್ತಾದುಪದಧಾತಿ पुरस्तादुपददाति ताः पुरस्तादुपददाति ಏತಾ ವೈ ಬ್ರಹ್ಮವರ್ಚಸ್ಯ ಆಪಃ एता वै ब्रह्मवर्चस्य आपः एता वै ब्रह्मवर्चस्य आपः ಬ್ರಹ್ಮವರ್ಚಸ್ಯಾಪಃ ಸೇರಿಸ್ಬಿಡ್ಬೋದಲ್ಲ, ಸವರ್ಣ ದೀರ್ಘ ಸಂಖ್ಯೆ ಯಾಕೆ ಆಗ್ಬಾರ್ದು? ಬ್ರಹ್ಮವರ್ಚಸ್ಯ ಆಪಃ ಆ ಇದೆ,
ಆ ಆಕಾರದ ಮುಂದೆ ಆ ಆಕಾರಗಳು ಬಂದ್ರೆ ಆ ಆಕಾರ ದೀರ್ಘವಾಗಿ ಬರುತ್ತೆ. ಇದು ಸವರ್ಣ ದೀರ್ಘ ಸಂಧಿ. ಇಲ್ಲಿ ಬ್ರಹ್ಮವರ್ಚಸ್ಯ ಆಪಹ ಯಾಕೆ ಬಿಡಿಸ್ಬೇಕು? ಯಾರಿಗಾರು ಜ್ಞಾಪಕ ಇದೆಯಾ? ಏನಾರು ಹೇಳಿದ್ದು? ಯಾಕೆ ಇಲ್ಲಿ ಸವರ್ಣ ದೀರ್ಘ ಸಂಧಿ ಬರ್ಲಿಲ್ಲ? ಯಾಕೆಂದ್ರೆ ಬ್ರಹ್ಮವರ್ಚಸ್ಯಾಹ ವಿಸರ್ಗ ಇದೆ, ಅಲ್ಲಿ ವಿಸರ್ಗ ಲೋಪ ಆಗತ್ತೆ. ಅದಕ್ಕಾಗಿ ಅದೆರಡು ಡಬಲ್ ಸಂಧಿ ಆಗೋಲ್ಲ. ಏತಾವೈ ಬ್ರಹ್ಮವರ್ಚಸ್ಯಾಹ ಆಪಹ ಅಲ್ಲಿ ಹಾಕೋದ್ ಬೇಡ. ನಾ ಹೇಳ್ತಾ ಇದ್ದೀನಿ ಸಂಧಿ ಹೇಗಾಯ್ತು ಅನ್ನೋದಕ್ಕೆ. ಯಾಕೆ ಅದನ್ನ ಸಂಧಿ ಮಾಡಬಾರ್ದು ಅಂದ್ರೆ ಬ್ರಹ್ಮವರ್ಚಸ್ಯಾಹ ವಿಸರ್ಗ ಆಮೇಲೆ ಆಪಹ, ವಿಸರ್ಗ ಲೋಪ ಸಂಧಿ ಐತೆ. ಅದರಿಂದ ಅನೇಕ ಕಡೆನಲ್ಲಿ ಬರುತ್ತೆ. ದೀರ್ಘ ಇನ್ನು ಮತ್ತೆ ಮುಂದಕ್ಕೆ ಹೇಳಬೇಕಾದ್ರೆ ಅಂತಂದ್ರೆ ಆಗ ಅದು ಎರಡನ್ನು ಸೇರಿಸಬಾರದು ಅಂತ, ಅದು ಬಿಡಿಸಿ ಹೇಳ್ಬೇಕು. ಏತಾವೈ ಬ್ರಹ್ಮವರ್ಚಸ್ಯ ಆಪಹ ಏತಾವೈ ಬ್ರಹ್ಮವರ್ಚಸ್ಯ ಆಪಹ ಏತಾವೈ ಬ್ರಹ್ಮವರ್ಚಸ್ಯ ಆಪಹ ಮುಖತ ಏವ ಬ್ರಹ್ಮವರ್ಚಸಮವರುಂಧೇ ಮುಖದ ಏವ ಬ್ರಹ್ಮವರ್ಚಸಮವರುಂಧೇ ಮುಖದ ಏವ ಬ್ರಹ್ಮವರ್ಚಸಮವರುಂಧೇ ತಸ್ಮಾನ್ ಮುಖತೋ ಬ್ರಹ್ಮವರ್ಚಸಿ ತರಃ ತಸ್ಮಾನ್ ಮುಖತೋ ಬ್ರಹ್ಮವರ್ಚಸಿ ತರಃ ತಸ್ಮಾನ್ ಮುಖತೋ ಬ್ರಹ್ಮವರ್ಚಸಿ ತರಃ ಕೋಪ್ಯ ಗೃಹ್ಣಾತಿ ಗೃಹ್ಣಾತಿ ಕೋಪ್ಯ ಗೃಹ್ಣಾತಿ ತಾ ದಕ್ಷಿಣತ ಉಪದಧಾತಿ ದಕ್ಷಿಣತ ಉಪದದಾತಿ ದಕ್ಷಿಣತ ಉಪದದಾತಿ ಏತಾವೈ ತೇಜಸ್ವಿನೀರಾಪಃ ಏತಾವೈ ತೇಜಸ್ವಿನೀರಾಪಃ ಏತಾವೈ ತೇಜಸ್ವಿನೀರಾಪಃ ತೇಜ ಏವಾಸ್ಯ ದಕ್ಷಿಣತೋ ದಧಾತಿ ತೇಜ ಏವಾಸ್ಯ ದಕ್ಷಿಣತೋ ದದಾತಿ ತೇಜ ಏವಾಸ್ಯ ದಕ್ಷಿಣತೋ ದದಾತಿ ತಸ್ಮಾತ್ ದಕ್ಷಿಣೋರ್ಧಸ್ತೇಜಸ್ವಿತರಃ ತಸ್ಮಾತ್ ದಕ್ಷಿಣೋರ್ಧಸ್ತೇಜಸ್ವಿತರಃ ತಸ್ಮಾತ್ ದಕ್ಷಿಣೋರ್ಧಸ್ತೇಜಸ್ವಿತರಃ ಸ್ಥಾವರ ಗೃಹ್ಣಾತಿ ಸ್ಥಾವರ ಗೃಹ್ಣಾತಿ ಸ್ಥಾವರ ಗೃಹ್ಣಾತಿ ತಾ ಪಶ್ಚಾದುಪದಧಾತಿ ಪಶ್ಚಾದುಪದದಾತಿ ಪಶ್ಚಾದುಪದದಾತಿ ಪ್ರತಿಷ್ಠಿತಾ ವೈ ಸ್ಥಾವರಾಃ ಪ್ರತಿಷ್ಠಿತಾ ವೈ ಸ್ಥಾವರಾಃ ಪ್ರತಿಷ್ಠಿತಾ ವೈ ಸ್ಥಾವರಾಃ ಪಶ್ಚಾದೇವ ಪ್ರತಿಷ್ಠತಿ ಪಶ್ಚಾದೇವ ಪ್ರತಿಷ್ಠತಿ ಪಶ್ಚಾದೇವ ಪ್ರತಿಷ್ಠತಿ ವಹಂತಿರ್ಗೃಹ್ಣಾತಿ 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 ತಾ ಉತ್ತರತ ಉಪದಧಾತಿ ತಾ ಉತ್ತರದ ಉಪದದಾತಿ ತಾ ಉತ್ತರದ ಉಪದದಾತಿ ಓಜಸಾ ವಾಯೇತ ವಹಂತಿರಿವೋದ್ಗತಿರಿವ ಆಕೋಜತಿರಿವ ಧಾವಂತಿ ಓಜಸಾ ವಾಯೇತ ವಹಂತಿರಿವೋದ್ಗತಿರಿವ ಇವೋದ್ಗತಿರಿವ ಧಾವಂತಿ ಓಜಸಾ ವಾಯೇತ ವಹಂತಿರಿವೋದ್ಗತಿರಿವ ಆಕೋಜತಿರಿವ ಧಾವಂತಿ ಓಜಸಾ ವಾಯೇತ ವಹಂತಿರಿವೋದ್ಗತಿರಿವ ಆಕೋಜತಿರಿವ ಧಾವಂತಿ ಓಜ ಏವಾಸ್ಯೋತ್ತರತೋ ದಧಾತಿ ಓಜ ಏವಾಸ್ಯೋತ್ತರತೋ ದದಾತಿ ಓಜ ಏವಾಸ್ಯೋತ್ತರತೋ ದದಾತಿ ತಸ್ಮಾದುತ್ತರೋರ್ಧ ಓಜಸ್ವಿತರಃ ತಸ್ಮಾದುತ್ತರೋರ್ಧ ಓಜಸ್ವಿತರಃ ತಸ್ಮಾದುತ್ತರೋರ್ಧ ಓಜಸ್ವಿತರಃ ಸಂಭಾರ್ಯ ಗೃಹ್ಣಾತಿ ಸಂಭಾರ್ಯ ಗೃಹ್ಣಾತಿ ಸಂಭಾರ್ಯ ಗೃಹ್ಣಾತಿ ತಾ ಮಧ್ಯ ಉಪದಧಾತಿ ತಾ ಮಧ್ಯ ಉಪದದಾತಿ
तामाद्य उपददाति इयं वै सम्भार्याः इयं वै सम्भार्याः इयं वै सम्भार्याः अस्यामेव प्रतिष्ठति अस्यामेव प्रतिष्ठति अस्यामेव प्रतिष्ठति वल्वल्या गृह्णाति वल्वल्या गृह्णाति वल्वल्या गृह्णाति ता उपरिष्टादुपदधाति ता उपरिष्टादुपददाति ता उपरिष्टादुपददाति उपादधाति उपाददाति उपाददाति असौ वै वल्वल्याः असौ वै वल्वल्याः असौ वै वल्वल्याः अमुष्यामेव प्रतिष्ठति अमुष्यामेव प्रतिष्ठति अमुष्यामेव प्रतिष्ठति दिक्षोपदधाति दिक्षुपददाति दिक्षुपददाति दिक्षु वा आपः दिक्षु वा आपः दिक्षु वा आपः अन्नं वा आपः अन्नं वा आपः अन्नं वा आपः अद्यो वा अन्नं जायते अद्यो वा अन्नं जायते अद्यो वा अन्नं जायते यदेवाद्योऽन्नं जायते यदेवाद्योऽन्नं जायते यदेवाद्योऽन्नं जायते तदवरुन्धे तदवरुन्धे तं वा एतमरुणा केतवो वातरशना ऋषयो चिन्वन्ने तमरुणा केतवो पादरशना ऋषयो चिन्वन् तमरुणा केतवो पादरशना ऋषयो चिन्वन् तस्मादारुणकेतुकः 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 तदेशाभ्यनुक्ता तदेशाभ्यनुक्ता केतवो अरुणासश्च केतवो अरुणासश्च ऋषयो वातरशनाः ऋषयो वातरशनाः प्रतिष्ठागं शतधायि प्रतिष्ठागं शतधायि समाहितासो सहस्रधाय समिति समाहितासो सहस्रधाय समिति समाहितासो सहस्रधाय समिति शतशश्चैव सहस्रशश्च प्रतिष्ठति शतशश्चैव सहस्रशश्च प्रतिष्ठति शतशश्चैव सहस्रशश्च प्रतिष्ठति य एतमग्निं चिनुते यौचैनमेवं वेद ब्रह्मवक्षसितरो वहन्तिर्गृह्णाति ता उपरिष्टादुपदधात्यारुण केतुकोष्ठौ च ब्रह्मवक्षसितरो वहन्ति गृह्णाति उपरिष्टादुपदधात्यारुणकेतुकोष्ठौ च ब्रह्मवर्चसितरो वहन्ति गृह्णाति उपरिष्टादुपदधात्यारुणकेतुकोष्ठौ च जानुदग्निमुत्तरवेदीं खात्वा जानुदग्निमुत्तरवेदीं खात्वा जानुदग्निमुत्तरवेदीं खात्वा नमो ब्रह्मणे धारणं मे अस्त्वनिराकरणं धारयिता भूयासं कर्णयो श्रुतं आच्योढ्वं ममामुष्यवो हरिः ओम श्री कृष्णार्पण।